ಶುಭ ಸಂಜೆ. ನಮಸ್ಕಾರ ಎಲ್ಲರಿಗೂ. ಹರಿ ಓಂ. ಆಮ್, ಸಂಚಿಕೆಯನ್ನು ಮುಂದುವರಿಸುವ ಮೊದಲು ಜುಲೈ 7ರಂದು ನಮ್ಮನ್ನಗಲಿದ ನಮ್ಮ ಸಮಾಜ ಮಾತ್ರವಲ್ಲದೆ ದೇಶದ ಕೀರ್ತಿಗೆ ಪಾತ್ರರಾದ ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ರವರನ್ನು ಎಲ್ಲರ ಪರವಾಗಿ ಒಮ್ಮೆ ಗೌರವಪೂರ್ವಕವಾಗಿ ಸ್ಮರಿಸುತ್ತಿದ್ದೇನೆ. ನಿರ್ವಹಣೆಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಚಿಕೆಯನ್ನು ಭಗವಂತನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಿಘ್ನ ವಿನಾಶಕನ ಒಂದು ಪ್ರಾರ್ಥನಾ ಗೀತೆ ಶ್ರೀಮತಿ ಶ್ರದ್ಧಾ ಚೇತನ್ ಕನ್ನಡಕ ಇವರಿಂದ. ಪ್ರಥಮ ವಂದನಾ ವಿಘ್ನ ವಿನಾಶ, ಪ್ರಥಮ ವಂದನಾ ವಿಘ್ನ ವಿನಾಶ, ಸಿಂಧೂರ ವದನಾ ವಿನಾಯಕ, ಸಿಂಧೂರ ವದನಾ ವಿನಾಯಕ, ಓಂಕಾರ ರೂಪ ಸಿದ್ಧಿ ವಿನಾಯಕ, ಪಾಶಾಂಕುಶಧರ ಲಂಬೋದರ, ಪಾಪ ವಿದೂರ ಪಾವನ ಚರಣ, ಪಾಪ ವಿದೂರ ಪಾವನ ಚರಣ, ವಿಘ್ನ ವಿನಾಶಕ ಗಜಾನನ, ಸಿಂಧೂರ ವದನಾ ವಿನಾಯಕ, ಪರಬ್ರಹ್ಮ ರೂಪ ಬುದ್ಧಿ ಪ್ರದಾಯಕ, ಪರಬ್ರಹ್ಮ ರೂಪ ಬುದ್ಧಿ ಪ್ರದಾಯಕ, ಭಕ್ತಾವಾಸ ಗಣನಾಯಕ, ನಾಗಾಭರಣ ಮೂಷಿಕ ವಾಹನ, ವಿಘ್ನ ವಿನಾಶಕ ಗಜಾನನ, ಸಿಂಧೂರ ವದನಾ ವಿನಾಯಕ, ಪ್ರಥಮ ವಂದನಾ ವಿಘ್ನ ವಿನಾಶ, ಸಿಂಧೂರ ವದನಾ ವಿನಾಯಕ, ಸಿಂಧೂರ ವದನಾ ವಿನಾಯಕ. ಧನ್ಯವಾದ. ಧನ್ಯವಾದ ಶ್ರೀಮತಿ ಅವರಿಗೆ. ಇನ್ನು ಸೇರಿರುವ ಎಲ್ಲರನ್ನೂ ಸ್ವಾಗತಿಸಲು ಡಾಕ್ಟರ್ ಚೈತ್ರ ಕನ್ನಡಕ ಇವರಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರ. ಭಗವದ್ಗೀತೆ ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಅದು ಜೀವನವನ್ನು ನಡೆಸುವ ದಾರಿದೀಪ. ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ತನ್ನ ಬಂಧುಗಳು ಹಾಗೂ ಗುರುಗಳ ವಿರುದ್ಧ ಹೋರಾಡಬೇಕಾದ ಪರಿಸ್ಥಿತಿಯಲ್ಲಿ ಅರ್ಜುನನು ಗೊಂದಲಕ್ಕೊಳಗಾಗಿದ್ದಾಗ ಶ್ರೀಕೃಷ್ಣನು ಅವನಿಗೆ ಜೀವನದ, ಕರ್ತವ್ಯದ ಮತ್ತು ಧರ್ಮದ ಸತ್ಯಗಳನ್ನು ಬೋಧಿಸಿದ ಉಪದೇಶವೇ ಭಗವದ್ಗೀತೆ. ಕಾಲ ಬದಲಾಗಿದ್ದರೂ ಮಾನವನ ಭಾವನೆಗಳು ಮತ್ತು ಜೀವನದ ಸವಾಲುಗಳು ಇಂದಿಗೂ ಅದೇ ರೀತಿ ಗೊಂದಲಗಳನ್ನು ಉಂಟು ಮಾಡುತ್ತಿದೆ. ಆದ್ದರಿಂದ ಭಗವದ್ಗೀತೆಯ ತತ್ವಗಳು ಇಂದಿನ ಜೀವನಕ್ಕೂ ಸಮಾನವಾಗಿ ಪ್ರಸ್ತುತವಾಗಿವೆ. ಕರಾಡ ವಿಶ್ವದ ವೆಬಿನಾರ್ ಸರಣಿಯ 39ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಇಂದಿನ ಅತಿಥಿಯಾದ ಶ್ರೀಮತಿ ಪ್ರತಿಭಾ ಸತೀಶ್ ದೇವ್ ಅವರಿಗೆ, ಕರಾಡ ವಿಶ್ವದ ತಂಡದ ಎಲ್ಲಾ ಸದಸ್ಯರಿಗೆ ಹಾಗೂ ಈ ವೆಬಿನಾರ್ ನಲ್ಲಿ ಆಸಕ್ತಿಯಿಂದ ಭಾಗವಹಿಸುತ್ತಿರುವ ಎಲ್ಲಾ ವೀಕ್ಷಕರಿಗೂ ನನ್ನ ಆತ್ಮೀಯ ಸ್ವಾಗತ. ಆತ್ಮೀಯವಾದ ಸ್ವಾಗತಕ್ಕಾಗಿ ಧನ್ಯವಾದಗಳು ಹಾಗೂ ನಿಮಗೂ ಸ್ವಾಗತ ಚೈತ್ರ. ಖಂಡಿತ. ಕರ್ಮಣ್ಯೇ ವಾಧಿಕಾರಸ್ತೆ ಸುಖ ದುಃಖೇ ಸಮೇ ಕೃತ್ವ ಅನನ್ಯಾಶ್ಚಿಂತಯಂತೋ ಮಾಂ ಯದಾ ಯದಾ ಹಿ ಧರ್ಮಸ್ಯ, ಹೀಗೆ ಹಲವಾರು ಶ್ಲೋಕಗಳ ಸಾರ ಯುಗ ಯುಗಗಳಿಂದ ಮನುಕುಲಕ್ಕೆ ದಾರಿದೀಪವಾಗಿ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಬರುತ್ತಿದೆ. ದೈನಂದಿನ ಜೀವನದಲ್ಲಿ ಭಗವದ್ಗೀತೆಯ ಪಾತ್ರ, ಈ ವಿಚಾರದ ಕುರಿತು ನಮ್ಮೊಂದಿಗೆ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಲು ಇಂದಿನ ಸಂಚಿಕೆಯ ಗೌರವಾನ್ವಿತ ಅಭ್ಯಾಗತರು ಶ್ರೀಮತಿ ಪ್ರತಿಭಾ ಸತೀಶ್ ದೇವ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಇವರ ಒಂದು ಕಿರು ಪರಿಚಯ ನಮ್ಮೆಲ್ಲರಿಗೂ ಮಾಡಿಕೊಡಬೇಕೆಂದು ಶ್ರೀಮತಿ ಶ್ರದ್ಧಾರಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರ. ಇಂದಿನ ನಮ್ಮ ವೆಬಿನಾರ್ ಕಾರ್ಯಕ್ರಮದ
ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀಮತಿ ಪ್ರತಿಭಾ ಸತೀಶ್ ದೇವ್ ಅವರನ್ನು ಆತ್ಮೀಯವಾಗಿ ಪರಿಚಯಿಸಿಕೊಡಲು ನನಗೆ ಸಂತೋಷವಾಗುತ್ತಿದೆ. ಇವರು ಉತ್ತರ ಕನ್ನಡ ಜಿಲ್ಲೆಯ ಸಾಲ್ಕಣಿಯ ಮಣದೂರು ಗ್ರಾಮದ ಶ್ರೀ ಮಹಾಬಲೇಶ್ವರ ಹೆಗಡೆ ಮತ್ತು ಶ್ರೀಮತಿ ಲಲಿತಾ ದಂಪತಿಗಳ ಕಿರಿಯ ಪುತ್ರಿಯಾಗಿ 1971ರಲ್ಲಿ ಜನಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಊರಿನ ಸರ್ಕಾರಿ ಶಾಲೆಯಲ್ಲಿ, ಪಿಯುಸಿಯನ್ನು ಯಡಳ್ಳಿ ಜೂನಿಯರ್ ಕಾಲೇಜಿನಲ್ಲಿ ಹಾಗೂ ಇಂಗ್ಲಿಷ್ ಮೇಜರ್ನೊಂದಿಗೆ BA ಪದವಿಯನ್ನು ಶಿರಸಿಯ MSE ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದಾರೆ. ಬೆಂಗಳೂರಿನ ಸನಾತನ ವೇದ ಪಾಠ ಶಾಲೆಯ ಹಳೆಯ ವಿದ್ಯಾರ್ಥಿನಿಯಾಗಿರುವ ಇವರು ನಿತ್ಯ ಪೂಜಾ ಮಂತ್ರಗಳು, ರುದ್ರ, ಚಮಕ, ಸೂಕ್ತ ಸೇರಿದಂತೆ ಅನೇಕ ವೈದಿಕ ಮಂತ್ರಗಳನ್ನು ಆನ್ಲೈನ್ ಮೂಲಕ ಅಭ್ಯಾಸ ಮಾಡಿದ್ದಾರೆ. ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಇವರು ತಾವು ಕಲಿತ ಜ್ಞಾನವನ್ನು ಸಮಾಜದೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ 2018ರಲ್ಲಿ ತಮ್ಮ ಊರಿನ ಶಾಲೆಯಲ್ಲಿ ಭಗವದ್ಗೀತೆಯ ಪಾಠವನ್ನು ಆರಂಭಿಸಿದರು. ಪ್ರಸ್ತುತ ಪ್ರೇರಣಾ ಎಂಬ ಆನ್ಲೈನ್ ವೇದಿಕೆಯ ಮೂಲಕ ಭಗವದ್ಗೀತೆ, ನಿತ್ಯ ಶ್ಲೋಕಗಳು, ಭಜನೆಗಳು ಹಾಗೂ ದೇವರ ನಾಮಗಳನ್ನು ಅರ್ಥಸಹಿತವಾಗಿ ಅನೇಕರಿಗೆ ಬೋಧಿಸುತ್ತಿದ್ದಾರೆ. ಇವರು ಗೃಹೋದ್ಯಮದ ಮೂಲಕ ಆಹಾರ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟದಲ್ಲಿಯೂ ತೊಡಗಿಸಿಕೊಂಡಿದ್ದು, ಶೀಘ್ರದಲ್ಲೇ ಪ್ರೇರಣಾ ಬ್ರ್ಯಾಂಡ್ ಮೂಲಕ ಮಾರುಕಟ್ಟೆಗೆ ಪ್ರವೇಶಿಸಲು ಸಿದ್ಧರಾಗಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗಳಿಸಿರುವ ಇವರು ಇಸ್ಕಾನ್ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ವೇದವ್ಯಾಸ ಯೋಗ ಪ್ರತಿಷ್ಠಾನದ ಸ್ಪರ್ಧೆಯಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ. ಸಾಮಾಜಿಕ ಕ್ಷೇತ್ರದಲ್ಲಿಯೂ ಸಕ್ರಿಯರಾಗಿರುವ ಇವರು ಕದಂಬ ಸೌಹಾರ್ದ ಸಹಕಾರಿ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದು, ಪ್ರದೇಶ ಕರಾಡ ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷೆಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಹವ್ಯಾಸಿ ಯೂಟ್ಯೂಬರ್ ಆಗಿರುವ ಇವರು ತಮ್ಮ ಗಾಯನದ ಮೂಲಕ ಅನೇಕರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಇಂದು ದೈನಂದಿನ ಜೀವನದಲ್ಲಿ ಭಗವದ್ಗೀತೆಯ ಪಾತ್ರ ಎಂಬ ಮಹತ್ವದ ವಿಷಯದ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ತಮ್ಮ ಅಮೂಲ್ಯವಾದ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವಂತೆ ವಿನಂತಿಸುತ್ತಿದ್ದೇನೆ. ಧನ್ಯವಾದ. ಇನ್ನು ವೇದಿಕೆ ನಿಮ್ಮದು, ಶ್ರೀಮತಿ ಪ್ರತಿಭಾ ಅವರೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಶ್ರೀಮದ್ ಗಂಗಾಧರೇಂದ್ರಾಯ ಶಿಷ್ಯಾವನರತಾಯ ಚ ಬುದ್ಧಿಪ್ರದಾಯ ಗುರವೇ ಜ್ಞಾನರೂಪಾಯ ತೇ ನಮಃ. ಶ್ರೀಮದಾನಂದ ಬೋಧೇಂದ್ರ ವಿವೇಕಾದಿ ಸಮನ್ವಿತಂ ಆನಂದ ಬೋಧ ಸಿದ್ಧ್ಯರ್ಥಂ ಭಕ್ತ್ಯಾ ನಿತ್ಯಂ ನಮಾಮ್ಯಹಂ. ಎಲ್ಲರಿಗೂ ನಮಸ್ಕಾರ. ಹಾಗೆ ಮೊಟ್ಟ ಮೊದಲನೇದಾಗಿ ನಾನು ಇಲ್ಲಿ ನನಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಾಗರಾಜ ಉಪ್ಪಂಗಳವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಯನ್ನ, ಧನ್ಯವಾದವನ್ನ ಅರ್ಪಣೆ ಮಾಡ್ತೇನೆ. ಅವರು ನಮ್ಮ ಪ್ರದೇಶ ಕರಾಡ ಬ್ರಾಹ್ಮಣ ಸಂಘದ ವಾರ್ಷಿಕ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಈ ಕರಾಡ ವಿಶ್ವದಿಂದ ವೆಬಿನಾರ್ ಸರಣಿ ನಡೀತಾ ಇದೆ, ಅಲ್ಲಿ ನಿಮಗೊಂದು ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಕೇಳಿಕೊಂಡಿದ್ರು. ಇಷ್ಟು ಬೇಗ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಸಿಗ್ತದೆ ಅಂತ ನಾನು ಕಲ್ಪಿಸಿರ್ಲಿಲ್ಲ. ಆದರೆ ತಾವು ನನಗೆ ಈ ವೇದಿಕೆಯಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಾಗರಾಜ ಉಪ್ಪಂಗಳ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಕರಾಡ ವಿಶ್ವದ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನ ಅರ್ಪಣೆ ಮಾಡ್ತೇನೆ. ನಾವು ಇವತ್ತು ಒಂದು ವಿಶೇಷವಾದಂತಹ ವಿಷಯ ಅಂತ ಹೇಳಬಹುದು, ಗ್ರಂಥ ಅಂತಾನು ಹೇಳ್ಬಹುದು, ಅದನ್ನ ತಿಳಿಲಿಕ್ಕೆ ಹೊರಟಿದ್ದೇವೆ. ಅಂದ್ರೆ ಯಾವ ವಿಷಯವನ್ನ ನಾವು ನಮ್ಮ ಈ ಮಾನವ ಜನ್ಮದಲ್ಲಿ ಬಂದ ಮೇಲೆ ತಿಳಿಯದೆ ಹೋದ್ರೆ ಆ ಮಾನವ ಜನ್ಮ ವ್ಯರ್ಥವಾಗಿ ಹೋಗ್ಬಿಡ್ತದೋ ಅಂತಹ ಒಂದು ವಿಷಯವನ್ನ ತಿಳಿಯಬೇಕಾಗಿದೆ, ತಿಳಿಯಲಿಕ್ಕೆ ಹೊರಟಿದ್ದೇವೆ. ಇನ್ನು ಈ ವಿಷಯವನ್ನ ಕೇಳಿ ಬಿಡುವುದಲ್ಲ, ಯಾಕೆಂದ್ರೆ ಅನೇಕ ವಿಷಯಗಳನ್ನ ನಾವು ಕೇಳಿ ಬಿಟ್ಟು ಬಿಡ್ತೇವೆ. ಆದರೆ ಇಂದು ನಾವು ಇಲ್ಲಿ ಚಿಂತನೆ ಮಾಡ್ಲಿಕ್ಕಿರುವಂತಹ ವಿಷಯ ಅದು ಕೇಳಿ ಬಿಡ್ಲಿಕ್ಕೆ ಇರುವಂತಹ ವಿಷಯವಲ್ಲ, ಅದೇ ಭಗವದ್ಗೀತೆ. ಅಂದ್ರೆ ಇಲ್ಲಿ ನಮ್ಮ ಈ ವೆಬಿನಾರ್ ನಲ್ಲಿ ಕೊಟ್ಟಂತಹ ವಿಷಯ ದೈನಂದಿನ ಜೀವನದಲ್ಲಿ ಭಗವದ್ಗೀತೆಯ ಪಾತ್ರ ಅಂತ. ಆದರೆ ಅದನ್ನ ಚಿಂತನೆ ಮಾಡುವುದಕ್ಕಿಂತ ಮೊದಲು ಈ ಭಗವದ್ಗೀತೆಯ ಕುರಿತಾಗಿ ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ನನ್ನ ಭಾವನೆ.
ಹಾಗಂತ ಇಲ್ಲಿ ಸೇರಿರತಕ್ಕಂಥ ಎಲ್ಲರಿಗೂ ಈ ಭಗವದ್ಗೀತೆಯ ಪರಿಚಯವಿದೆ, ಭಗವದ್ಗೀತೆಯ ಪಠಣವನ್ನು ಮಾಡುವವರೇ, ಹಾಗೆ ಇಲ್ಲಿ ಇದರ ಅರ್ಥವನ್ನು ತಿಳಿದವರು ಕೂಡ ಬಹಳಷ್ಟು ಜನರಿರ್ತಾರೆ. ಆದರೂ ಕೂಡ ಈಗ ನಾವು ಯಾವ್ದಾದ್ರು ಒಂದು ಪುಸ್ತಕವನ್ನ ಖರೀದಿ ಮಾಡ್ಬೇಕು ಅಂತ ಆದ್ರೆ ಮೊದಲಿಗೆ ಪುಟವನ್ನ ತೆಗೆದು ಅದ್ರ ಒಳಗಡೆ ಏನಿದೆ ಅಂತ ನೋಡ್ತೇವೆ. ಹಾಗಾಗಿ ಇವತ್ತು ನಾವು ಈ ಭಗವದ್ಗೀತೆ ನಮ್ಮ ಜೀವನದಲ್ಲಿ ಯಾವ ಪಾತ್ರವನ್ನ ವಹಿಸ್ತದೆ ಅನ್ನುವುದಕ್ಕೂ ಮೊದಲು ಈ ಭಗವದ್ಗೀತೆಯ ಕುರಿತಾಗಿ ಒಂದೆರಡು ಸಾಲುಗಳನ್ನ ತಿಳಿದುಕೊಳ್ಳೋಣ. ಅಂದ್ರೆ ಭಗವದ್ಗೀತೆ ಎನ್ನುವುದು ಮೊದ್ಲೇ ಈಗ ಒಂದು 50 ವರ್ಷಗಳ ಹಿಂದೆ ಯಾರೆಲ್ಲ ಶಾಲೆಯನ್ನ ಸೇರಿ ವಿದ್ಯಾಭ್ಯಾಸ ಮಾಡಿರ್ತಿದ್ರೋ ಅವರಿಗೆಲ್ಲರಿಗೂ ಸಹಜವಾಗಿಯೇ ಗೀತೆಗಳು, ರಾಮಾಯಣ, ಮಹಾಭಾರತ ಇವೆಲ್ಲವುಗಳ ಜ್ಞಾನ ಇದ್ದೇ ಇರ್ತಿತ್ತು. ಆದ್ರೆ ಈಗ ನಾವು ಆ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಯನ್ನು ತಂದುಕೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ನಮಗೆ ಭಗವದ್ಗೀತೆ ಅಥವಾ ರಾಮಾಯಣ, ಮಹಾಭಾರತ ಇವು ಯಾವುದರ ಪರಿಚಯವೂ ಇಲ್ಲ. ಅಂದ್ರೆ ಇವತ್ತಿನ ಈ ಯುವ ಪೀಳಿಗೆ ಮಕ್ಕಳು ಇವರಿಗೆ ಈ ಭಗವದ್ಗೀತೆಯ ಕಿಂಚಿತ್ ಪರಿಚಯವೂ ಇಲ್ಲವಾಗಿರುವುದು ಒಂದು ವಿಪರ್ಯಾಸ. ಹಾಗೆ ಮೊದ್ಲೆಲ್ಲ ಹೇಗೆ ಇದರ ಪರಿಚಯವಾಗ್ತಿತ್ತು ಅಂದ್ರೆ ಈ ಶಾಲೆಯ ಪಠ್ಯದಲ್ಲಿ ಕೂಡ ರಾಮಾಯಣ ಮಹಾಭಾರತಗಳ ಕಥೆಗಳು ಇರ್ತಿದ್ವು. ಅದನ್ನ ಮನೆಯಲ್ಲಿಯೂ ಕೂಡ ಮಕ್ಕಳಿಗೆ ಹೇಳ್ತಾ ಇರ್ತಿದ್ರು. ಹೀಗೆ ಪರಂಪರಾನುಗತವಾಗಿ ಅದು ಪ್ರತಿಯೊಬ್ಬರಿಗೂ ತಿಳುವಳಿಕೆಯಲ್ಲಿ ಇರ್ತಿತ್ತು. ಇನ್ನು ಆಟವನ್ನ ಆಡುವಾಗ್ಲೂ ಕೂಡ ಕಣ್ಣೆ ಮುಚ್ಚೆ, ಕಾಡೆಗೂಡೆ, ಉದ್ದಿನ ಮೂಟೆ, ಉರುಳೆ ಹೋಯ್ತು ಅನ್ನೋ ಆಟವನ್ನ ಅಂದೂ ಆಟ ಆಡ್ತಿದ್ರು, ಇಂದೂ ಆಟ ಆಡ್ತೇವೆ. ಆದ್ರೆ ಅವತ್ತು ಆಟ ಆಡುವಾಗ ಅಲ್ಲಿ ಈ ರಾಮಾಯಣ ಮತ್ತೆ ಮಹಾಭಾರತಗಳು ಅಲ್ಲಿಯ ಪಾತ್ರ ಚಿತ್ರಣಗಳು ಉಲ್ಲೇಖವಾಗಿರ್ತಿದ್ವು. ಅಂದ್ರೆ ರಾಮಾಯಣದಲ್ಲಿ ಈ ಕಣ್ಣೇ ಮುಚ್ಚೆ ಎನ್ನುವುದು ಹೇಗೆ ಬರ್ತಿತ್ತು ಅಂದ್ರೆ ದಶರಥ ಜ್ಞಾನದ ಕಣ್ಣನ್ನು ಮುಚ್ಚಿಕೊಂಡು ರಾಮ, ಸೀತೆ, ಲಕ್ಷ್ಮಣರಿಗೆ ಕಾಡೇ ಗೂಡಾಯ್ತು ಅಂದ್ರೆ ಕಾಡಿಗೆ ಅಟ್ಟಿ ಬಿಡ್ತಾನೆ. ಇಲ್ಲಿ ಜ್ಞಾನದ ಕಣ್ಣು ಮುಚ್ಚಿಕೊಂಡ್ಬಿಟ್ಟ, ಕಾಡು ರಾಮ ಲಕ್ಷ್ಮಣರಿಗೆ ಸೀತೆಗೆ ಗೂಡಾಯ್ತು. ರಾವಣ ಉದ್ದಿನ ಮೂಟೆ ಉರುಳೆ ಹೋಯ್ತು ಅಂದ್ರೆ ಅಹಂಕಾರದಿಂದ ಉರುಳಿ ಹೋದ. ನಮ್ಮ ಹಕ್ಕಿ ಬಿಟ್ಟೆ ನಿಮ್ಮ ಹಕ್ಕಿ ಹಿಡಿದಿಟ್ಟುಕೊಳ್ಳಿ ಅಂತ ಹೇಳಿ, ಅಂದ್ರೆ ಸೀತೆಯನ್ನ ನೀವು ಮರಳಿ ನಿಮ್ಮ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಅನ್ನುವ ಅರ್ಥ ಬರುವಂತ ಈ ಆಟವನ್ನ ಪ್ರತಿಯೊಬ್ಬರು ಆಟ ಆಡ್ತಿದ್ರು. ಹಾಗಾಗಿ ಅಲ್ಲಿ ವಿಶೇಷವಾಗಿ ರಾಮಾಯಣದ ಬಗ್ಗೆ ಹೇಳುವಂತಹ ಅಗತ್ಯವಿರ್ಲಿಲ್ಲ. ಹೀಗೆ ಮಹಾಭಾರತದಲ್ಲಿಯೂ ಕೂಡ ಧೃತರಾಷ್ಟ್ರ ಕಣ್ಣು ಮುಚ್ಕೊಂಡ್ ಬಿಡ್ತಾನೆ, ಇನ್ನು ಗಾಂಧಾರಿ ಕೂಡ ಕಣ್ಣು ಮುಚ್ಕೊಳ್ತಾಳೆ, ಇನ್ನು ಇಲ್ಲಿ ದುರ್ಯೋಧನ ಉದ್ದಿನ ಮೂಟೆ ಆಗ್ತಾನೆ. ಹೀಗೆ ಈ ಪಾತ್ರ ಚಿತ್ರಣಗಳು ನಮಗೆ ಮಹಾಭಾರತದ ಒಂದು ಸಂಕ್ಷಿಪ್ತವಾದಂತಹ ಪರಿಚಯವನ್ನ ಮಾಡಿಕೊಡ್ತಿತ್ತು. ಇನ್ನು ಶಕುನಿಯ ಪಾತ್ರ, ಹಾಗೆ ಆ ಮಹಾಭಾರತದಲ್ಲಿ ಬರುವಂತಹ ಎಲ್ಲ ಪಾತ್ರಗಳ ಚಿತ್ರಣವು ಈ ಆಟದಲ್ಲಿ ಬರ್ತಿತ್ತು. ಹಾಗೆ ಮನೆಗಳಲ್ಲಿಯೂ ಕೂಡ ಹೇಗಿತ್ತು ಅಂದ್ರೆ ಸ್ವಲ್ಪ ದಾಯಾದಿ ಕಲಹ ಶುರುವಾಯ್ತು ಯಾರ್ದಾದ್ರೂ ಮನೆಯಲ್ಲಿ ಅಂದ್ರೆ ಅವ್ರ ಮನೆಯಲ್ಲಿ ಮಹಾಭಾರತ ಶುರುವಾಗ್ಬಿಟ್ಟಿದೆ ಅನ್ನುವಂತ ಒಂದು ಮಾತು ಬರ್ತಿತ್ತು. ಇನ್ನು ಉದ್ದವಾಗಿ ಯಾರಾದ್ರೂ ಸ್ವಲ್ಪ ಬುದ್ಧಿ ಮಾತನ್ನ ಹೇಳಲಿಕ್ಕೆ ಶುರು ಮಾಡಿದ್ರೆ ಅವ್ರದ್ದೊಂದು ರಾಮಾಯಣ ಇದ್ದೇ ಇರ್ತದೆ ಅನ್ನುವಂಥ ಮಾತನ್ನಾಡ್ತಿದ್ರು. ಹೀಗೆ ಮನೆಯಲ್ಲಿ ಯಾವ್ದಾದ್ರೂ ಮಗು ತುಂಬಾ ಕೀಟಲೆ ಮಾಡ್ತಾ ಇದ್ರೆ ಆ ಮಗುವನ್ನ ಹನುಮಂತನಿಗೆ ಹೋಲಿಸ್ತಿದ್ರು. ಈ ರೀತಿಯಾಗಿ ಈ ನಮ್ಮ ಮೂಲ ಗ್ರಂಥಗಳ ಪರಿಚಯ ಸಹಜವಾಗಿಯೇ ಇರ್ತಿತ್ತು. ಇವತ್ತು ನಾವು ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಯನ್ನ ಹೊಂದಿರುವ ಕಾರಣಕ್ಕಾಗಿ ನಾವು ಈಗ ಈ ಭಗವದ್ಗೀತೆಯ ಕಿರು ಪರಿಚಯವನ್ನ ಮಾಡಿಕೊಳ್ಬೇಕಾಗಿದೆ. ಯಾಕೆಂದ್ರೆ ಈ ಗೀತೆಯ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳದೆ ಇದ್ರೆ ನಮ್ಮ ಜೀವನದಲ್ಲಿ ಅದರ ಅಗತ್ಯವೇನು ಎನ್ನುವುದು ನಮ್ಗೆ ಗೊತ್ತಾಗೋದಿಲ್ಲ. ಈ ಭಗವದ್ಗೀತೆ ಧ್ಯಾನ ಶ್ಲೋಕಗಳು ಅಂತ ಇರುವಲ್ಲಿಯೇ ಪರಿಚಯವನ್ನ ಮಾಡಿಕೊಡ್ತದೆ. ಅಂದ್ರೆ ಈ ಭಗವದ್ಗೀತೆಯು ಸ್ವತಃ ಭಗವಂತನಿಂದ ಹೇಳಲ್ಪಟ್ಟಿರುವಂಥದ್ದು. ಇಲ್ಲಿ ಯಾವುದೇ ಮಧ್ಯಂತರದಲ್ಲಿ ಒಂದು ಟವರ್ ಬೇಕು. ಈಗ ನಾವು ಮೊಬೈಲು ಒಂದು ಕಡೆಯಿಂದ ಒಂದು ಕಡೆಗೆ ಮೊಬೈಲ್ನಲ್ಲಿ ಮಾತಾಡ್ಬೇಕು ಅಂದ್ರೆ ಒಂದು ಟವರ್ನ ಅಗತ್ಯವಿರುತ್ತದೆ. ಆದ್ರೆ ಇಲ್ಲಿ ಅದು ಯಾವುದರ ಅಗತ್ಯವೂ ಇಲ್ಲದೆ ಸ್ವತಃ ಭಗವಂತ ಅರ್ಜುನನಿಗೆ ಹೇಳಿದಂಥದ್ದು. ಇನ್ನು 700 ಶ್ಲೋಕಗಳನ್ನ ಇದು ಒಳಗೊಂಡಿದೆ. ಹೀಗೆ ಇನ್ನು ಅದರ ಹೇಳ್ತಾ ಹೋದ್ರೆ ತುಂಬಾ ಪರಿಚಯವೇ ಇದೆ, ಅದಷ್ಟು ಹೇಳುವಷ್ಟು ಜ್ಞಾನವೂ ಕೂಡ ನನ್ನಲ್ಲಿ ಇಲ್ಲ. ಆದ್ರೆ ನಾನು ತಿಳಿದುಕೊಂಡಿದ್ದನ್ನ ಕಿಂಚಿತ್ ಇಲ್ಲಿ ಪರಿಚಯವನ್ನು ಮಾಡಿಕೊಂಡಿದ್ದೇನೆ. ಇನ್ನು ಇದು ಕೇವಲ ಧರ್ಮ ಗ್ರಂಥ ಅಂತ ನಾವು ತಿಳಿದುಕೊಳ್ಬಾರದು. ಇದು ಕೇವಲ ಧರ್ಮ ಗ್ರಂಥವಲ್ಲ. ಮನುಷ್ಯ ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಬೇಕು, ಉದ್ಧಾರವಾಗ್ಬೇಕು ಅಂತಿದ್ರೆ ಅದು ಒಂದು ದಿವ್ಯವಾದಂತ ಔಷಧಿ ಅನ್ನೋದಾಗಿ ನಾವು ತಿಳಿದುಕೊಳ್ಬೇಕು. ಯಾಕೆಂದ್ರೆ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಗೀತಾ ಸುಗೀತಾ ಕರ್ತವ್ಯ ಹಿಮನ್ಯ ಶಾಸ್ತ್ರ ವಿಸ್ತರೈಹಿ. ಅಂದ್ರೆ ಬೇರೆ ಎಲ್ಲ ಶಾಸ್ತ್ರಗಳನ್ನ ಓದಿದ್ರೂ ಕೂಡ ಈ ಗೀತೆಯನ್ನು ಓದದೆ ಹೋದಲ್ಲಿ ಉಳಿದವೆಲ್ಲವೂ ಗೌಣ
ಇದನ್ನ ಓದಲೇಬೇಕಾದಂತಹ ಗ್ರಂಥ ಅನ್ನೋದಾಗಿ ಉಲ್ಲೇಖಿಸಿದ್ದಾರೆ. ಹಾಗಾಗಿ ನಮ್ಮ ಕಿವಿಗಳು, ಮನಸ್ಸು, ನಾವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದು ಸಾರ್ಥಕವಾಗಬೇಕು ಅಂತ ಆದ್ರೆ ಭಗವದ್ಗೀತೆಯ ಪಠಣ, ಶ್ರವಣ ಹಾಗೆ ಅರ್ಥೈಸಿ ಅದನ್ನ ಅನುಸರಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಅಂತ ಹೇಳಿ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಇನ್ನು ನಾವು ಈ ಕಲಿಯುಗದಲ್ಲಿ ಇದನ್ನ ಹೇಗಪ್ಪ ಈ 700 ಶ್ಲೋಕಗಳನ್ನ ಕಲಿಯೋದು ಅಥವಾ ಅರ್ಥೈಸಿಕೊಳ್ಳೋದು ಅಂತ ವಿಚಾರ ಬರ್ತದೆ. ಆದರೆ ಕಲಿಯುಗದಲ್ಲಿ ಆಯುಸ್ಸು ಕಡಿಮೆ, ಬುದ್ಧಿಯೂ ಕಡಿಮೆ, ಹಾಗೆ ನಮಗೆ ಇರುವಂತಹ ವೇಳೆಯೂ ಕಡಿಮೆ. ನಮಗೆ ಈ ಟೆನ್ಷನ್ನು ಅಥವಾ ಅತ್ಯಂತ ಕೆಲಸದ ಒಂದಷ್ಟು ಒತ್ತಡದಲ್ಲಿರುವ ಕಾರಣ ಈ ರೀತಿಯಾಗಿ 700 ಶ್ಲೋಕಗಳು ಅಥವಾ ವಿಸ್ತಾರವಾದಂತಹ ಗ್ರಂಥಗಳನ್ನು ಓದ್ಲಿಕ್ಕೆ ಕಷ್ಟವಾಗ್ತದೆ. ಆದರೂ ಕೂಡ ನಾವು ಕಿಂಚಿತ್ ಅದನ್ನ ಅಭ್ಯಾಸ ಮಾಡಿದ್ರೆ ನಮಗೆ ಅದು ಜೀವನ ಗ್ರಂಥವಾಗಲಿಕ್ಕೆ ಸಾಧ್ಯವಿದೆ. ಕೇವಲ ಅಧ್ಯಾತ್ಮ ಗ್ರಂಥ ಅಂತ ಹೇಳಿ ಅದನ್ನ ತಿಳಿದುಕೊಳ್ಬೇಕಾದಂತಹ ಅಗತ್ಯವಿಲ್ಲ. ಹಾಗಾಗಿ ಯಾರು ಗೀತೆಯನ್ನ ಓದಿ ಅರ್ಥೈಸಿ ಅದನ್ನ ಅಳವಡಿಸಿಕೊಳ್ತಾರೋ ಅವರು ನನಗೆ ಅತ್ಯಂತ ಪ್ರಿಯರಾದ ಭಕ್ತರಾಗ್ತಾರೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಕೊನೆಯಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಆದ್ದರಿಂದ ನಾವು ಆ ಭಗವದ್ಗೀತೆಯನ್ನ ಸ್ವಲ್ಪ ಮಟ್ಟಿಗೆ ಅರ್ಥೈಸಿಕೊಂಡು ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸಿದರೆ ಆ ಭಗವಂತನ ಅತ್ಯಂತ ಪ್ರೀತಿಯ ಭಕ್ತರ ಸಾಲಿನಲ್ಲಿ ನಿಲ್ಲಿಕ್ಕೆ ನಮ್ಗೆ ಅವಕಾಶವಾಗಬಹುದು. ಹೀಗೆ ಈ ಭಗವದ್ಗೀತೆ ಇನ್ನೇನು ಮಾಹಿತಿಯನ್ನ ನೀಡ್ಲಿಕ್ಕೆ ಸಾಧ್ಯ ಅಂದ್ರೆ ಧರ್ಮ ಅಧರ್ಮ, ಕರ್ತವ್ಯ ಅಕರ್ತವ್ಯ, ಹಾಗೆ ನಾನು ಹೇಗೆ ನನ್ನನ್ನ ತಿದ್ದಿಕೊಳ್ಬೇಕು, ಮತ್ತೆ ದೇವರ ಬಗ್ಗೆ ವಿಶೇಷವಾದಂತಹ ಜ್ಞಾನವನ್ನು ನಮಗೆ ಒದಗಿಸಿಕೊಡ್ತದೆ. ದೇವರ ಬಗ್ಗೆ ಅಲ್ಲದೇನೆ ನಮ್ಮ ಹುಟ್ಟು ಮತ್ತೆ ಸಾವು ಇವೆರಡರ ಬಗ್ಗೆ ನಿಖರವಾದಂತ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ನಮಗೆ ಈಗ ಏನೆಲ್ಲವನ್ನ ಅಭ್ಯಾಸ ಮಾಡಿದ್ರು ಕೂಡ ಈ ಹುಟ್ಟು ಸಾವು ಅಥವಾ ಈ ನಮ್ಮ ಕರ್ತವ್ಯ ಅಕರ್ತವ್ಯ, ಧರ್ಮ ಅಧರ್ಮಗಳ ಪರಿಚಯ ಅತ್ಯಂತ ಸುಲಭವಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಭಗವದ್ಗೀತೆಯನ್ನ ನಾವು ಕಿಂಚಿತ್ ಅಭ್ಯಾಸ ಮಾಡಿದ್ರು ಕೂಡ ಅದರಿಂದ ನಮಗೆ ಈ ಗಹನವಾದಂತಹ ವಿಚಾರಗಳು ಸುಲಭವಾಗಿ ತಿಳಿಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ನಾವು ಈ ಭಗವದ್ಗೀತೆಯನ್ನ ಒಂದು ಧರ್ಮ ಗ್ರಂಥ ಅಂತ ಹೇಳಿ ತಿಳಿದುಕೊಂಡ್ರೆ ಅಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ ವಿಚಾರಕ್ಕೆ ಎಲ್ಲದಕ್ಕೂ ಪರಿಹಾರ ಸಿಗಲಿಕ್ಕೆ ಸಾಧ್ಯವಿದೆ. ಈಗ ನಮಗೆ ಇರುವಂತಹ ಒಂದು ಸಮಸ್ಯೆ ಏನು ಅಂದ್ರೆ ದೇವರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಥವಾ ನಮ್ಮ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅದೆಲ್ಲವನ್ನ ತಿಳಿದುಕೊಳ್ಬೇಕು ಅಂತಾದ್ರೆ ಈ ಆಧ್ಯಾತ್ಮಿಕ ಗ್ರಂಥವಾದಂತ ಭಗವದ್ಗೀತೆಯನ್ನು ನಾವು ತಿಳಿದುಕೊಳ್ಳಬೇಕು. ಅಂದ್ರೆ ಈ ದೇವಿ ಮಹಾತ್ಮೆ ಕೂಡ 700 ಶ್ಲೋಕವನ್ನೇ ಹೊಂದಿರುವಂಥದ್ದು. ಇದು ಕೂಡ 700 ಶ್ಲೋಕವನ್ನ ಹೊಂದಿದೆ. ದೇವಿ ಮಹಾತ್ಮೆಯ 700 ಶ್ಲೋಕಗಳನ್ನು ನಾವು ಪಠಣ ಮಾಡಿ ಅರ್ಥೈಸಿಕೊಂಡ್ರೆ ಅದರಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಬಹಳಷ್ಟು ವಿಷಯಗಳು ಸಿಗಲಿಕ್ಕಿಲ್ಲ. ದೇವಿಯ ಬಗ್ಗೆ ಇನ್ನಷ್ಟು ಭಕ್ತಿ ಹೆಚ್ಚಾಗ್ಲಿಕ್ಕೆ ಸಾಧ್ಯವಿದೆ. ಅವಳ ಆರಾಧನೆಯ ಒಂದಷ್ಟು ವೈಖರಿಯನ್ನ ತಿಳಿದುಕೊಳ್ಬಹುದು. ಬಿಟ್ರೆ ಆ ದೇವಿ ಮಹಾತ್ಮೆಯಿಂದ ನಮ್ಮ ಜೀವನದಲ್ಲಿ ನಮ್ಮಲ್ಲೇ ಇರುವಂತಹ ತಪ್ಪುಗಳನ್ನ ತಿದ್ದಿಕೊಳ್ಳಿಕ್ಕೆ ಅಷ್ಟಾಗಿ ಅವಕಾಶವಾಗೋದಿಲ್ಲ. ಆದರೆ ಈ ಭಗವದ್ಗೀತೆಯನ್ನ ನಾವು ಓದಿದ್ದೆ ಆದ್ರೆ, ನಾವು ಅರ್ಥೈಸಿಕೊಂಡ್ರೆ ಅದರಿಂದ ನಮಗೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ. ಅದರಿಂದಲೇ ಅದನ್ನ ಒಂದು ಆಧ್ಯಾತ್ಮಿಕ ಗ್ರಂಥ ಅನ್ನೋದಾಗಿ ಉಲ್ಲೇಖಿಸಿದ್ದಾರೆ. ಇಲ್ಲಿ ಈ ಭಗವಂತನ ಉಪಾಸನೆಯ ಬಗ್ಗೆ ಅತ್ಯಂತ ವಿವರವಾಗಿ ಸುಲಭವಾಗಿ ಭಗವಂತ ಮಾರ್ಗವನ್ನು ತಿಳಿಸಿದ್ದಾನೆ. ಈಗ ನಾವು ಮಾಡ್ತಿರುವುದು ತಪ್ಪ ಅಂತ ನಮಗೆ ಅನ್ನಿಸ್ತದೆ, ಆದ್ರೆ ನಾವು ಮಾಡ್ತಿರುವುದು ಸರಿಯಾ ಅಂತ ತಿಳಿದುಕೊಳ್ಳಿಕ್ಕೆ ಈ ಭಗವದ್ಗೀತೆ ಸಹಾಯ ಮಾಡ್ತದೆ. ನಾವು ಈ ಗೀತೆಯಲ್ಲೇ ಹೇಳಿದಂತೆ ಯಾಮಿಮಾಂ ಪುಷ್ಪಿತಾಂ ವಾಚಂ ವೇದವಾದರತಃ ಪಾರ್ಥ ಅಂತೆಲ್ಲ ಹೇಳ್ತಾನೆ. ನಿನಗೆ ವೇದವನ್ನ ತಿಳಿದವರು ಕೂಡ ದಾರಿ ತಪ್ಪಿಸಬಹುದು. ಅದು ಆಸೆಯಿಂದಾಗಿ ಅವರು ನಿನಗೆ ಬೇರೆ ಬೇರೆ ಮಾಹಿತಿಯನ್ನ ಕೊಡ್ಬಹುದು. ಆದ್ರೆ ನನ್ನ ಉಪಾಸನೆಯನ್ನು ಮಾಡ್ಬೇಕು ಅಂತ ಆದ್ರೆ ನಾನು ಇಲ್ಲಿ ಏನನ್ನ ಹೇಳಿದ್ದೇನೋ ಆ ರೀತಿಯಾಗಿ ನೀನು ಉಪಾಸನೆ ಮಾಡಿದ್ದೆ ಆದ್ರೆ ನನ್ನ ಅನುಗ್ರಹವನ್ನ ಪಡಿತೀಯ ಅಂತ ಹೇಳಿ ಭಗವಂತನ ಬಗ್ಗೆ ಹಾಗೆ ಈ ನಮ್ಮ ಜೀವರ ಬಗ್ಗೆ ಅವನು ತಾನು ಸ್ವತಂತ್ರನಾಗಿ ನಮ್ಮೆಲ್ಲರನ್ನ ಆಟ ಆಡಿಸ್ತಿರುವುದು, ನಮಗೆ ಅನುಗ್ರಹಿಸ್ತಿರುವುದೆಲ್ಲವನ್ನ ಈ ಧರ್ಮ ಗ್ರಂಥದಲ್ಲಿ ಅತ್ಯಂತ ಸುಂದರವಾಗಿ ಹೇಳಿದೆ. ಹಾಗಾಗಿ ಇದು ಒಂದು ಧರ್ಮ ಗ್ರಂಥ ಅನ್ನೋದನ್ನ ನಾವು ಮೊದಲಿಗೆ ತಿಳಿದುಕೊಳ್ಬೇಕು. ಇಲ್ಲಿ ಭಗವಂತ ಏನನ್ನ ಮಾಡ್ದ ಅಥವಾ ಈ ಭಗವದ್ಗೀತೆ ಯಾವಾಗ ಹೇಳಲ್ಪಟ್ಟು ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಬೇಕು. ಯಾಕೆಂದ್ರೆ ಹಲವು ಜನರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇದಕ್ಕೊಂದು ಪುಟ್ಟ ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊರೋನಾ ಸಮಯದಲ್ಲಿ ನಾನು ಈ ಭಗವದ್ಗೀತೆಯ ಕ್ಲಾಸ್ ಅನ್ನ ಪ್ರಾರಂಭ ಮಾಡಿದೆ. ಆಗ ಒಂದು ಪುಟ್ಟ ಮಗುವಿಗೆ ಕೇಳಿದೆ,
ಭಗವದ್ಗೀತೆಯನ್ನ ಯಾರು ಹೇಳಿದ್ದಪ್ಪ ಅಂತ ಹೇಳಿ. ಆಗ ಅದು ಮೊದ್ಲು ಸ್ವಲ್ಪ ಎಲ್ಲೋ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿತ್ತು ಅಂತ ಕಾಣುತ್ತೆ. ಅದು ಹೇಳ್ತು, ಯಾರು ಹೇಳಿದ್ದು ಅಂದ್ರೆ ನಾನೇ ಹೇಳಿದ್ದು ಅಂತ. ಅಂದ್ರೆ ಆ ಭಗವದ್ಗೀತೆ ಯಾರಿಂದ ಯಾರಿಗೆ ಹೇಳಲ್ಪಟ್ಟಿತು ಅನ್ನುವ ವಿಷಯವೇ ಇವತ್ತಿನ ಪೀಳಿಗೆಯಲ್ಲಿ ಗೊತ್ತಿಲ್ಲದ ವಿಷಯವಾಗಿದೆ. ಆ ಪುಟ್ಟ ಮಗುವಿಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಆ ಪುಟ್ಟ ಮಗುವಿನ ಪಾಲಕರಿಗೂ ಕೂಡ ಬಹುಶಃ ಇದರ ವಿಷಯ ಗೊತ್ತಿರುವುದಿಲ್ಲ. ಯಾಕೆಂದ್ರೆ ಇವತ್ತಿನ ಶಿಕ್ಷಣ ಪದ್ಧತಿಯೇ ಆಗಿರುವಂಥದ್ದು. ಹಾಗಾಗಿ ಭಗವದ್ಗೀತೆ ಎನ್ನುವುದು ಕುರುಕ್ಷೇತ್ರ ಯುದ್ಧದ ಮಧ್ಯದಲ್ಲಿ ಹೇಳಲ್ಪಟ್ಟಿರತಕ್ಕಂಥದ್ದು. ಅದು ಕೂಡ ಮೊದಲಿಗೆ ಯುದ್ಧಕ್ಕೆ ಸನ್ನದ್ಧನಾಗಿ ಬಂದಂಥ ಅರ್ಜುನ ನಂತರದಲ್ಲಿ ಗೊಂದಲಕ್ಕೀಡಾಗಿ ತನ್ನವರನ್ನ ಕಂಡು ತಾನು ಯುದ್ಧ ಮಾಡೋದಿಲ್ಲ ಅನ್ನುವಂತಹ ಒಂದು ಭಾವವನ್ನು ವ್ಯಕ್ತಪಡಿಸಿದಾಗ ಭಗವಂತ ಅತ್ಯಂತ ಪ್ರೀತಿಯಿಂದ ಹಂತ ಹಂತವಾಗಿ ಆ ಅರ್ಜುನನ ಮನಃ ಪರಿವರ್ತನೆಯನ್ನ ಮಾಡ್ತಾನೆ. ಕೇವಲ ಧರ್ಮ ಗ್ರಂಥ ಅಂತ ತಿಳಿದುಕೊಳ್ಳುವುದಲ್ಲದೆ ಇದನ್ನ ಜೀವನ ಗ್ರಂಥ ಅನ್ನೋದಾಗಿಯೂ ನಾವು ತಿಳಿದುಕೊಳ್ಬೇಕು. ಇಷ್ಟು ಆಸ್ತಿಕರಿಗೆ ಬಹುಶಃ ಬೇಕಾಗುವಂತಹ ಮಾಹಿತಿ ಅಂತ ನನ್ನ ಭಾವನೆ. ಯಾಕೆಂದ್ರೆ ಆಸ್ತಿಕರು ವಿಶೇಷವಾಗಿ ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಭಗವಂತ ಕೃಷ್ಣ ಹೇಳಿದಂತಹ ಮಾತು ಇದು. ಇದನ್ನ ನಾವು ಕೇಳಬೇಕು, ಪಠಣ ಮಾಡಬೇಕು, ಹಾಗೆ ಅರ್ಥೈಸಿಕೊಳ್ಬೇಕು ಎನ್ನುವಂತಹ ಭಾವನೆಯನ್ನು ಹೊಂದಿರ್ತಾರೆ. ಆದರೆ ಇಲ್ಲಿ ಆಸ್ತಿಕರನ್ನ ಬಿಟ್ಟು ನಾಸ್ತಿಕರ ವಾದ ಏನಿರ್ತದೆ ಅಂದ್ರೆ ಭಗವದ್ಗೀತೆ ಎನ್ನುವುದು ಈ ಹೊಡೆದಾಟಕ್ಕೆ ಪ್ರೇರೇಪಣೆಯನ್ನ ನೀಡುವಂಥದ್ದು. ಕೃಷ್ಣ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ ಅವನಿಗೆ ಆಯ್ತು, ನೀನು ಯುದ್ಧ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿ ಅಲ್ಲಿ ಸಂಧಾನವನ್ನ ಮಾಡಿ ಅಥವಾ ಅವನಿಗೆ ಜ್ಞಾನವನ್ನ ಬೋಧಿಸಬಹುದಿತ್ತು. ಹೊಡೆದಾಟವನ್ನ ಮಾಡು, ಯುದ್ಧವನ್ನ ಮಾಡು ಅಂತ ಹೇಳಿ ಯಾಕೆ ಅವನನ್ನ ಪ್ರಚೋದನೆ ಮಾಡಿದ ಅಂತ ಪ್ರಶ್ನೆ ಬರ್ತದೆ. ಆದ್ರೆ ಎಲ್ಲಿ ನಾವು ಕರುಣೆಯನ್ನ ತೋರಿಸ್ಬೇಕು, ಎಲ್ಲಿ ದಂಡವನ್ನ ಪ್ರಯೋಗಿಸಬೇಕು ಅನ್ನುವುದೆಲ್ಲದರ ಮಾಹಿತಿಯನ್ನು ನೀಡುವುದಕ್ಕಾಗಿಯೇ ಭಗವಂತ ಅಲ್ಲಿ ಅರ್ಜುನನನ್ನ ಹಂತ ಹಂತವಾಗಿ ಬದಲಾವಣೆ ಮಾಡಿದ್ದನ್ನ ನಾವು ಇಲ್ಲಿ ನಾಸ್ತಿಕರಿಗೆ ಹೇಳ್ಬೇಕು ಅಂತ ಆದ್ರೆ ನಾವು ಕೂಡ ಈ ಜೀವನ ಗ್ರಂಥ ಅಥವಾ ಧರ್ಮ ಗ್ರಂಥವನ್ನ ಅರ್ಥೈಸಿಕೊಳ್ಬೇಕು. ಹಾಗೆ ಈ ಭಗವದ್ಗೀತೆಯನ್ನ ಇನ್ನೊಂದು ನಮ್ಮ ಲೌಕಿಕದಲ್ಲಿ ಹೋಲಿಸ್ಬೇಕು ಅಂತಾದ್ರೆ ಕೆಲವರು ಕೇಳ್ತಾರೆ, ಇಷ್ಟೆಲ್ಲಾ ಹೇಳ್ತಿದ್ದೀರಾ, ಭಗವದ್ಗೀತೆಯಲ್ಲಿ ಅಂಥದ್ದು ಏನಿದೆ ಅಂತ. ಅವ್ರು ಕೇಳಿದಾಗ ಈ ಭಗವದ್ಗೀತೆಯಲ್ಲಿ ಏನಿಲ್ಲ ಅನ್ನುವುದನ್ನ ಕೇಳಿ ನೀವು ಅಂತ ನಾವು ಉತ್ತರಿಸ್ಬೇಕಾಗ್ತದೆ. ಯಾಕೆಂದ್ರೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬರಿಗೂ ಉಪಯುಕ್ತವಾದಂತಹ ಮಾಹಿತಿ ಈ ಭಗವದ್ಗೀತೆಯಲ್ಲಿ ಇದೆ. ಅಂದ್ರೆ ಇವತ್ತಿನ ಒಂದು ಲೌಕಿಕದಲ್ಲಿ ಒಂದು ಹೋಲಿಕೆಯನ್ನು ನೀಡೋದಾದ್ರೆ ಈಗಿನ ಮಾಲ್ಗಳು ಅಥವಾ ಸೂಪರ್ ಮಾರ್ಕೆಟ್ಗೆ ಈ ಭಗವದ್ಗೀತೆ ಎನ್ನುವಂತಹ ಧರ್ಮ ಗ್ರಂಥವನ್ನ ನಾವು ಹೋಲಿಸಬಹುದು. ಯಾಕೆಂದ್ರೆ ಮೊದ್ಲೆಲ್ಲ ಒಂದೊಂದು ವಸ್ತು ಬೇಕಾದ್ರೆ ಒಂದೊಂದು ಅಂಗಡಿಗಳಿಗೆ ಪ್ರತ್ಯೇಕವಾಗಿ ಹೋಗ್ಬೇಕಾಗ್ತಿತ್ತು. ಈಗ ಒಂದೊಂದು ಮಾಲ್ಗಳಿಗೆ ಹೋದ್ರೆ ನಮ್ಮ ಜೀವನಾವಶ್ಯಕ ವಸ್ತುಗಳು ಒಂದು ಸೂಜಿಯಿಂದ ಹಿಡಿದು ಬಂಗಾರದವರೆಗೂ ಆ ಮಾಲ್ಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯವಾಗ್ತದೆ. ಹಾಗೆ ಈ ಭಗವದ್ಗೀತೆ ಕೂಡ ಈ ಪುಟ್ಟ ಮಗುವಿನಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಪ್ರತಿಯೊಬ್ಬರಿಗೂ ಈ ಭಗವದ್ಗೀತೆಯಲ್ಲಿ ವಿಷಯವನ್ನ ಅರ್ಥೈಸಿಕೊಳ್ಳಿಕ್ಕಿದೆ. ಈ ಪುಟ್ಟ ಮಗುವಿಗೆ ಹೇಗೆ ಇದು ಉಪಕಾರವನ್ನ ಮಾಡ್ತದೆ ಅಂತ ತಿಳಿದುಕೊಳ್ಳೋದಾದ್ರೆ ಅಥವಾ ಅದಕ್ಕೆ ಈ ಭಗವದ್ಗೀತೆಯ ಮಾಹಿತಿಯನ್ನ ನೀಡ್ಬೇಕು ಅಂತಾದ್ರೆ ಈಗ ಪುಟ್ಟ ಮಗು ಶಾಲೆಗೆ ಹೋಗ್ಲಿಕ್ಕೆ ರೆಡಿಯಾಗಿ ಇರ್ತದೆ. ಅಂದ್ರೆ ಭಗವದ್ಗೀತೆ ಯಾವ ಸಂದರ್ಭದಲ್ಲಿ ಹೇಳಲ್ಪಡ್ತು ಅನ್ನೋದನ್ನ ಆ ಮಗುವಿಗೆ ಹೇಳ್ಬೇಕು ಅಂತಾದ್ರೆ ಪುಟ್ಟ ಮಗು ಶಾಲೆಗೆ ರೆಡಿಯಾಗಿ ಇನ್ನೇನು ಶಾಲೆಯ ವಾಹನ ಬಂದಿರುತ್ತೆ, ಆ ವ್ಯಾನ್ ಹತ್ಲಿಕ್ಕೆ ಅದು ಮನಸ್ಸನ್ನ ಮಾಡೋದಿಲ್ಲ. ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಕೊನೆಯ ಕ್ಷಣದಲ್ಲಿ ಅಮ್ಮನಿಗೆ ಹೇಳ್ತದೆ. ಆಗ ಅಮ್ಮನ ಪರಿಸ್ಥಿತಿ ಹೇಗಿರ್ತದೆ ಅಂದ್ರೆ ಅಲ್ಲಿ ಕೃಷ್ಣನಿಗೆ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ ಅವನ ಪರಿಸ್ಥಿತಿ ಹೇಗಿತ್ತೋ ಅದೇ ಪರಿಸ್ಥಿತಿ ಇವತ್ತು ಅಮ್ಮನದಾಗಿರ್ತದೆ. ಆಗ ಅಮ್ಮ ಚಾಣಾಕ್ಷತನದಿಂದ ತನ್ನ ಮಗುವಿಗೆ ಅತ್ಯಂತ ಮುದ್ದಾದ ಮಾತುಗಳು ಹಾಗೆ ಸಾಂತ್ವನವನ್ನ ಹೇಳ್ತಾ, ನೀನು ಸ್ಕೂಲಿಗೆ ಹೋಗ್ಬೇಕಪ್ಪ, ಜಾಣನಾಗ್ಬೇಕು, ಈ ರೀತಿಯಾಗಿ ಪರಿಪರಿಯಾಗಿ ಅವನ ಕರ್ತವ್ಯಗಳ ಬಗ್ಗೆ ತಿಳಿಸಿ ಹೇಳಿ ಶಾಲೆಗೆ ಹೋಗ್ಲಿಕ್ಕೆ ಅಣಿ ಮಾಡ್ತಾಳೆ. ಅಲ್ಲಿ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ ಇಲ್ಲಿ ಕೃಷ್ಣನೂ ಕೂಡ ಹಂತ ಹಂತವಾಗಿ ಅವನ ಮನಃ ಪರಿವರ್ತನೆಯನ್ನ ಮಾಡಿದ. ಹೀಗೆ ಮಕ್ಕಳಿಗೆ ಈ ಭಗವದ್ಗೀತೆಯ ಪರಿಚಯವನ್ನ ಮಾಡಿಕೊಟ್ರೆ ಅವರು ಕೂಡ ಈ ರೀತಿಯಾಗಿ ಇರ್ತದ, ನಾನು ಯಾವುದೋ ಒಂದು ಕೆಲಸವನ್ನ ಮಾಡಲ್ಲ ಅಂದ್ರೆ ಅದನ್ನ ಮಾಡುವಂತೆ ಈ ಭಗವದ್ಗೀತೆ ನನಗೆ ಮನಸ್ಸನ್ನ ಕೊಡ್ತದ ಅಂತ ಹೇಳಿ ಅವರು ಕೂಡ ವಿಚಾರವನ್ನ ಮಾಡಿ ಭಗವದ್ಗೀತೆಯನ್ನ ಇಷ್ಟಪಡುವಂತೆ ಆಗ್ಬಹುದು. ಇನ್ನು ಯುವ ಪೀಳಿಗೆಗೆ ಯಾಕೆ ಬೇಕು ಅಂದ್ರೆ ಯುವ ಪೀಳಿಗೆ ಇದನ್ನ ಒಂದು ಧರ್ಮ ಗ್ರಂಥ ಅಂತ ನೋಡದೆ ಇದ್ರೂನು ಇದರಲ್ಲಿ ಯುವ ಪೀಳಿಗೆಗೂ ಕೂಡ ಒಂದು ತಿಳಿದುಕೊಳ್ಬೇಕಾದಂತಹ ಅಂಶವಿದೆ. ಹೇಗೆ ಅಂದ್ರೆ
ಈಗ ಭಗವದ್ಗೀತೆಯಲ್ಲಿ ಶಿಷ್ಯ ಅಥವಾ ಗುರು, ಭಕ್ತ, ಶಿಷ್ಯ ಈ ರೀತಿಯಾಗಿ ಯಾವುದೂ ಇಲ್ಲ. ಕೇವಲ ಭಗವಂತ ತಾನು ದೇವರಿದ್ದೇನೆ, ನೀನು ನನ್ನ ಶಿಷ್ಯನಿದ್ದೀಯಾ, ಭಕ್ತನಿದ್ದೀಯಾ, ನಾನ್ ಹೇಳಿದ್ದನ್ನು ಕೇಳು ಅಂತ ಹೇಳಿಲ್ಲ. ಭಕ್ತೋಸಿಮೆ ಸಖಾಚೇತಿ ಅಂತ ಹೇಳಿದ್ದಾನೆ. ಅಂದ್ರೆ ನನ್ನ ಗೆಳೆಯನೂ ಆಗಿದ್ದೀಯಾ ಅಂತ ಹೇಳಿ ಆ ಮಿತ್ರತ್ವಕ್ಕೆ ಹೆಚ್ಚಿನದಾದಂತಹ ಮಹತ್ವವನ್ನ ನೀಡಿದ್ದಾನೆ. ಅಂದ್ರೆ ಈಗ ಸಹಜವಾಗಿ ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳನ್ನ ನಮ್ಮ ತಂದೆ ತಾಯಿಗಳ ಹತ್ರನೋ ನಮ್ಮ ಸೋದರ ಸಂಬಂಧರ ಯಾರ ಹತ್ರನೂ ಹೇಳಲಿಕ್ಕೆ ಇಷ್ಟವಾಗೋದಿಲ್ಲ. ಅಂತಹ ವಿಷಯಗಳಿದ್ರೆ ಅದನ್ನ ಹೇಳಲಿಕ್ಕೆ ನಾವು ನಮ್ಮ ಸ್ನೇಹಿತರನ್ನು ಹುಡುಕಿಕೊಂಡು ಹೋಗ್ತೇವೆ. ಆ ಸ್ನೇಹಿತರಲ್ಲಿ ನಮ್ಮ ಒಂದಷ್ಟು ಅಹವಾಲುಗಳನ್ನು ಹೇಳಿಕೊಂಡಾಗ ಸಮಾಧಾನವಾಗ್ತದೆ. ಹಾಗೆ ಇಲ್ಲಿ ನಾಸ್ತಿಕರಿಗೂ ಕೂಡ ಇದೊಂದು ಗೆಳೆಯರಿಬ್ಬರ ಸಂವಾದ ಅಂತ ತಿಳಿದುಕೊಂಡ್ರೆ ಅವರಿಗೂ ಕೂಡ ಇಲ್ಲಿ ತಿಳಿದುಕೊಳ್ಳಿಕ್ಕೆ ಬೇಕಾದಷ್ಟು ವಿಷಯಗಳಿದೆ. ಹಾಗಾಗಿ ಇನ್ನು ವೃದ್ಧರಿಗೆ ಸಹಜವಾಗಿಯೇ ಈ ಆಸ್ತಿಕರಾಗಿ ಭಗವಂತನ ಬಗ್ಗೆ ಚಿಂತನೆಯನ್ನ ಮಾಡಿ ಇದರಲ್ಲಿ ಬೇಕಾದಷ್ಟು ವಿಷಯಗಳು ಅವರಿಗೆ ಸಿಗ್ತವೆ. ಹೀಗಾಗಿ ಇದನ್ನ ಒಂದು ಜೀವನ ಗ್ರಂಥ ಅನ್ನುವ ರೀತಿಯಲ್ಲಿ ನಾವು ತೆಗೆದುಕೊಂಡು ಒಂದೇ ಕಡೆ ನಮ್ಮ ಜೀವನಕ್ಕೆ ಬೇಕಾದಂತಹ ಎಲ್ಲಾ ವಿಷಯಗಳನ್ನು ನಾವಿಲ್ಲಿ ಪಡೆಯಬಹುದು ಅಂತ ತಿಳಿದುಕೊಂಡು ಇದನ್ನ ನಾವು ಪಠಣ ಮಾಡುವುದಿರ್ಲಿ, ಶ್ರವಣ ಮಾಡುವುದಿರ್ಲಿ ಅಥವಾ ಅರ್ಥೈಸಿಕೊಳ್ಳುವುದಿರ್ಲಿ ಮಾಡಿದ್ರೆ ಆ ಜೀವನ ಗ್ರಂಥ ಎನ್ನುವಂತ ಒಂದು ಸಾಲಿಗೆ ಅರ್ಥವನ್ನು ನೀಡಿದಂತ ಆಗ್ತದೆ. ಈಗ ಇಷ್ಟು ಒಂದು ಧಾರ್ಮಿಕ ಗ್ರಂಥ ಅಥವಾ ಜೀವನ ಗ್ರಂಥ ಹೀಗೆ ನಾವು ಅರ್ಥೈಸಿಕೊಂಡ್ವಿ. ಇನ್ನು ಇವತ್ತಿನ ಕಾರ್ಯಕ್ರಮದ ಈ ಶೀರ್ಷಿಕೆಯನ್ನ ಹೇಳುವಂತೆ ದೈನಂದಿನ ಜೀವನದಲ್ಲಿ ಭಗವದ್ಗೀತೆಯ ಪಾತ್ರ ಅಂತ ನಾವು ವಿಚಾರ ಮಾಡೋದಾದ್ರೆ ಬಹುಶಃ ಈ ಭಗವದ್ಗೀತೆ ನಮ್ಮ ಜೀವನದಲ್ಲಿ ತನ್ನ ಪಾತ್ರವನ್ನು ವಹಿಸಿದಷ್ಟು ಬೇರೆ ಯಾವ ಗ್ರಂಥಗಳು ಅಥವಾ ಈ ರಾಮಾಯಣ ಮಹಾಭಾರತ ಉಳಿದ ಯಾವ ಕಥೆಗಳು ಮಹತ್ತರವಾದಂತಹ ಪಾತ್ರವನ್ನ ವಹಿಸಿಲ್ಲ ಅಂತ ಹೇಳಿದ್ರು ಅದು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ನಾವು ಭಗವದ್ಗೀತೆಯ ಪಾತ್ರಗಳಲ್ಲಿ ಅಲ್ಲಿ ಬರುವಂತಹ ಪಾತ್ರಗಳನ್ನ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಂಡಾಗ ನಾವೆಲ್ಲರೂ ಆ ಪಾತ್ರಧಾರಿಗಳೇ ಈ ಭಗವದ್ಗೀತೆಯಲ್ಲಿ ಹೇಳಿದಂಥವ್ರು ಅಂತ ನಾವು ತಿಳಿದುಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಭಗವದ್ಗೀತೆಯ ಈ ಅರ್ಜುನ ಮತ್ತೆ ಕೃಷ್ಣನ ಒಂದು ಚಿತ್ರವನ್ನ ನೋಡಿದಾಗ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಮೊಣಕಾಲೂರಿ ಕುಳಿತುಕೊಂಡ್ ಬಿಡ್ತಾನೆ. ಅಲ್ಲಿ ಅರ್ಜುನ ಹೇಳ್ದ ನಮಗೇನಾಗ್ಬೇಕಾಗಿದೆ ಅಂತ ನಾವು ತಿಳಿದುಕೊಳ್ಬೇಕಾದಿಲ್ಲ. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ನಾವು ಕೂಡ ಪ್ರತಿದಿನ ಯುದ್ಧವನ್ನ ಎದುರಿಸ್ತಾ ಇರ್ತೇವೆ. ಆ ಹೊತ್ತಿಗೆಲ್ಲ ನಾವು ಈ ಭಗವದ್ಗೀತೆಯನ್ನ ನೆನಪಿಸಿಕೊಳ್ಬೇಕು. ಅಲ್ಲಿ ಮೊಣಕಾಲೂರಿ ನಾನು ಯುದ್ಧ ಮಾಡಲ್ಲ ಅಂತ ಅಳ್ತಾ ಕುಳಿತಿರತಕ್ಕಂಥ ಅರ್ಜುನನನ್ನ ಅತ್ಯಂತ ಪ್ರೀತಿಯಿಂದ ತನ್ನ ಚಾಣಾಕ್ಷತನದ ಮಾತುಗಳಿಂದ ಯುದ್ಧಕ್ಕೆ ಸನ್ನದ್ಧನಾಗುವಂತೆ ಮಾಡಿದಂತಹ ಭಗವಂತ ಈ ಭಗವದ್ಗೀತೆಯಲ್ಲಿ ಆ ಮಾರ್ಗವನ್ನೆಲ್ಲ ಅತ್ಯಂತ ಸುಂದರವಾಗಿ ಹೇಳಿ ನಮ್ಮ ದೈನಂದಿನ ಜೀವನದಲ್ಲಿ ಬರತಕ್ಕಂಥ ಅನೇಕ ಯುದ್ಧಗಳು, ಗೊಂದಲಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಈ ಗೀತೆಯನ್ನ ನಮಗೆ ನೀಡಿದ್ದಾನೆ. ಆದ್ದರಿಂದ ನಮ್ಮ ದೈನಂದಿನ ಜೀವನದಲ್ಲಿ ಈ ಭಗವದ್ಗೀತೆ ಎನ್ನುವುದು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತದೆ. ಆದ್ರೆ ಅನೇಕ ಜನರಿಗೆ ಏನು ಒಂದು ವಿಚಾರವಿದೆ ಅಂದ್ರೆ ಭಗವದ್ಗೀತೆ ಅಂದ್ರೆ ಇದು ಭಾರತದಲ್ಲಿ ಮಾತ್ರ ಪ್ರಚಲಿತದಲ್ಲಿ ಇದೆ, ಇಲ್ಲಿಯ ಜನರು ಮಾತ್ರ ಇದನ್ನ ಪಠಣ ಮಾಡ್ತಾರೆ ಅನ್ನುವಂತ ಒಂದು ಭಾವನೆ ಇದೆ. ಆದ್ರೆ ಇದು ಇಡೀ ಜಗತ್ತಿಗೆ ಭಗವಂತ ನೀಡಿದಂತ ಸಂದೇಶ. ಯಾಕೆಂದ್ರೆ ನಾವು ಈ ಭೂಮಿಯ ಮೇಲೆ ಜನಿಸಿದ ಮೇಲೆ ಇಲ್ಲಿಯ ಗಾಳಿ, ನೀರು ಎಲ್ಲವನ್ನ ಬಳಕೆ ಮಾಡ್ಕೊಳ್ತಾ ಇರ್ತೇವೆ. ಹಾಗೆ ಪ್ರತಿಯೊಬ್ಬರೂ ಇದನ್ನ ಬಳಕೆ ಮಾಡಿಕೊಳ್ತಾರೆ. ಇಲ್ಲಿ ಕೇವಲ ಭಾರತೀಯರು ಮಾತ್ರವಲ್ಲ ಅಥವಾ ಸಾಧಕರು ಮಾತ್ರವಲ್ಲ, ಸಾಮಾನ್ಯ ಜನರು ಹೀಗೆ ಯಾರು ಪ್ರತ್ಯೇಕವಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ. ಮನುಷ್ಯರಾಗಿ ಜನ್ಮಿಸಿದಂತ ನಾವೆಲ್ಲರೂ ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ಅಂದಮೇಲೆ ನಾವು ಈ ಭಗವದ್ಗೀತೆಯನ್ನ ಓದಲೇಬೇಕಾದಂತ ಗ್ರಂಥ. ಇದು ಇಡೀ ಜಗತ್ತಿಗೆ ಭಗವಂತ ನೀಡಿರುವಂತಹ ಸಂದೇಶ. ಹಾಗಾಗಿ ಯಾರಿಗೆಲ್ಲ ಅವರವರ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಬೇಕು, ಉದ್ಧಾರ ಮಾಡಿಕೊಳ್ಬೇಕು ಅಂತ ಇಚ್ಛೆ ಇರ್ತದೋ ಅವರೆಲ್ಲರೂ ಈ ಭಗವದ್ಗೀತೆಯನ್ನ ಪಠಣ ಮಾಡ್ಲೇಬೇಕು, ಅದನ್ನ ಶ್ರವಣ ಮಾಡ್ಬೇಕು. ಹಾಗೆ ಕೇವಲ ಪಠಣ ಮತ್ತೆ ಶ್ರವಣಕ್ಕಿಂತ ಅದನ್ನ ಅರ್ಥೈಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳೇಬೇಕು ಅನ್ನೋದನ್ನ ಭಗವಂತ ಹೇಳಿದ್ದಾನೆ. ನಮಗೆ ಅದನ್ನ ಅರ್ಥೈಸಿಕೊಂಡಾಗ ನಾವು ಕೂಡ ಇದನ್ನ ಅನುಸರಿಸಬೇಕು ಅನ್ನುವಂತಹ ಇಚ್ಛೆ ಬರ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಇನ್ನೂ ಒಂದು ವಿಷಯ ಅಂದ್ರೆ ಬಹಳಷ್ಟು ಜನರಲ್ಲಿ ಈ ಹಿಂದೆ ಇತ್ತು, ಈ ಭಗವದ್ಗೀತೆ ಎನ್ನುವುದು ಕೆಲವೇ ಪಂಗಡದವರಿಗೆ ಸೀಮಿತ, ಕೆಲವರು ಮಾತ್ರ ಇದನ್ನ ಅಭ್ಯಾಸ ಮಾಡ್ಬೇಕು, ನಮ್ಮಂಥವ್ರಿಗಲ್ಲ ಅನ್ನುವಂಥದ್ದು. ಹಾಗೆ ಜ್ಞಾನಿಗಳಿಗೆ ಮಾತ್ರ ಈ ರೀತಿಯಾದ ಭಾವನೆ ಇತ್ತು.
ಆದರೆ ಈ ಭಗವದ್ಗೀತೆಯ ಒಂದು ವಿಶೇಷತೆ ಅಂದ್ರೆ ಕೇವಲ ಜ್ಞಾನಿಗಳು ಮಾತ್ರ ಇದನ್ನ ಅಭ್ಯಾಸ ಮಾಡ್ಬೇಕು ಅಂತಿಲ್ಲ, ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ, ಹಾಗೆ ಪಂಡಿತರಿಗೂ ಕೂಡ ಅರ್ಥವಾಗದಂತೆ ಇರುವಂತದ್ದೇ ಇದರ ವಿಶೇಷತೆ. ಅಂದ್ರೆ ಸಾಮಾನ್ಯ ಜನರು ಕೂಡ ಅವರವರ ಜ್ಞಾನದ ಮಟ್ಟದಲ್ಲಿ ಅದನ್ನ ಅರ್ಥೈಸಿಕೊಳ್ಳಬಹುದು. ಹಾಗಂತ ತಾನು ಬಹಳ ಪಂಡಿತನಿದ್ದೇನೆ ಎನ್ನುವಂತ ಅಹಂಕಾರಿಗೂ ಕೂಡ ಅರ್ಥವಾಗದೇ ಇರಬಹುದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಸುಲಭವಾದಂತಹ ವಿದ್ಯೆಯೂ ಹೌದು, ಹಾಗೆ ಗಹನವಾದಂತಹ ವಿದ್ಯೆಯೂ ಹೌದು ಅಂತ ನಾವಿಲ್ಲಿ ಅರ್ಥೈಸಿಕೊಳ್ಬೇಕು. ಆದರೆ ಈ ಭಗವದ್ಗೀತೆ ಎನ್ನುವುದು ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲಿಯೂ ಇದನ್ನು ನಾವು ಅರ್ಥೈಸಿಕೊಂಡ್ರೆ ನಮ್ಮ ಜೀವನವನ್ನು ಅತ್ಯಂತ ಸರಳವಾಗಿ ಹಾಗೆ ಸಾರ್ಥಕವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಅಂದ್ರೆ ಈ ಅರ್ಜುನ ಏನನ್ನ ಎದುರಿಸಿ ಅಲ್ಲಿ ವಾದ ಮಾಡ್ತಾ ಇದ್ದಾನೋ, ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾನೋ, ಅದನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಎದುರಿಸ್ತಾ ಇರ್ತೇವೆ, ಪ್ರಶ್ನೆಗಳನ್ನ ಹಾಕಿಕೊಳ್ತಾ ಇರ್ತೇವೆ. ಆದರೆ ನಮಗೆ ಉಂಟಾದ ಗೊಂದಲವನ್ನ ನಾವು ಯಾರ್ಯಾರಲ್ಲೋ ಹೇಳಿಕೊಳ್ಳುವುದರಿಂದ ಪರಿಹಾರ ಸಿಗುವುದಿಲ್ಲ ಅನ್ನುವುದಕ್ಕೂ ಕೂಡ ಈ ಭಗವದ್ಗೀತೆಯಲ್ಲಿ ಉತ್ತರವಿದೆ. ಯಾಕೆ ಅಂದ್ರೆ ಭಗವದ್ಗೀತೆಯಲ್ಲಿ ಕೇವಲ ಅರ್ಜುನ ವಿಷಾದ ಯೋಗ ಅಂದ್ರೆ ಅರ್ಜುನನಿಗೆ ಮಾತ್ರ ಗೊಂದಲವಲ್ಲ, ಅಲ್ಲಿ ದುರ್ಯೋಧನನಿಗೂ ಕೂಡ ಗೊಂದಲವಾಗಿದೆ. ಆ ಗೊಂದಲವಾದಾಗ ಅರ್ಜುನ ಶ್ರೀಕೃಷ್ಣನನ್ನ ಅಲ್ಲಿ ಮೊರೆ ಹೋದ, ಅವನಿಗೆ ಪರಿಹಾರ ಸಿಕ್ತು. ದುರ್ಯೋಧನ ಅಹಂಕಾರದಿಂದ ಕೃಷ್ಣನ ಯಾವ ಮಾತನ್ನು ಕೇಳಿಸಿಕೊಳ್ಳಿಲ್ಲ, ಹಾಗೆ ಅಹಂಕಾರಿಯಾಗಿ ನಾಶವನ್ನ ಹೊಂದುತ್ತಾನೆ. ಇದು ಕೂಡ ನಮಗೊಂದು ಪಾಠವೇ ಆಗ್ತದೆ. ನಮ್ಮ ಗೊಂದಲವನ್ನ ಯಾರ ಬಳಿ ಹೇಳಿಕೊಳ್ಬೇಕು ಅನ್ನುವುದನ್ನ ಈ ಭಗವದ್ಗೀತೆ ನಮ್ಗೆ ತಿಳಿಸಿ ಹೇಳ್ತದೆ. ಹಾಗಾಗಿ ದೈನಂದಿನ ಜೀವನದ ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲಿಯೂ ನಾವು ಭಗವದ್ಗೀತೆಯನ್ನ ಅಪ್ಲೈ ಮಾಡ್ತಾನೆ ಹೋಗ್ಬೇಕು. ಓ, ಅಲ್ಲಿ ಆ ತರ ಹೇಳಿದ್ದ ಭಗವಂತ, ಇಲ್ಲಿ ಇದು ಪ್ರಸ್ತುತವಾ ಅನ್ನೋದನ್ನ ವಿಚಾರ ಮಾಡಿದಾಗ ನಮ್ಗೆ ಭಗವದ್ಗೀತೆ ನಮ್ಮ ಪ್ರತಿ ಕ್ಷಣಕ್ಕೂ ಉಪಯುಕ್ತವಾದದ್ದು ಅನ್ನೋದು ಅರ್ಥವಾಗ್ತದೆ. ಇನ್ನು ಈ ಭಗವದ್ಗೀತೆ ಅಂದು ಹೇಳಲ್ಪಟ್ಟಿತ್ತು, ಇವತ್ತಿಗೂ ಅದು ಪ್ರಸ್ತುತವಾ ಅನ್ನುವಂತಹ ಪ್ರಶ್ನೆ ನಮಗೆ ಮೂಡ್ತದೆ. ಅದು ಸಹಜವಾದಂತಹ ಪ್ರಶ್ನೆಯೂ ಹೌದು. ಯಾಕೆಂದ್ರೆ ಕೇವಲ ಅದನ್ನ ಧರ್ಮ ಗ್ರಂಥ ಅಂತ ನಾವು ವಿಚಾರ ಮಾಡಿದ್ರೆ ಈ ಪ್ರಶ್ನೆ ಸಹಜ. ನಾವು ದೇವರಂತ ಕೃಷ್ಣನನ್ನ ಕಲ್ಪಿಸಿಕೊಂಡು ಪೂಜೆ ಮಾಡಿಬಿಡೋಣ ಅಂತ ವಿಚಾರವನ್ನ ಮಾಡ್ತೇವೆ. ಆದರೆ ಇದು ಜೀವನ ಗ್ರಂಥ, ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಬೇಕಾದಂತಹ ಗ್ರಂಥ ಅಂತ ವಿಚಾರ ಮಾಡಿದಾಗ ಇದು ಗೊಂದಲ ನಿವಾರಣೆಗೆ ಅತ್ಯಂತ ಪರಮೌಷಧ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಬೇಕು. ಯಾಕೆಂದ್ರೆ ಪ್ರತಿ 18 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯದ ಅನೇಕ ಶ್ಲೋಕಗಳು ನಮಗೆ ಇದೆಲ್ಲದರ ಮಾಹಿತಿಯನ್ನ ನೀಡ್ತದೆ. ಮೊದಲನೇ ಅಧ್ಯಾಯ ಗೊಂದಲ, ಅಂದ್ರೆ ಅರ್ಜುನನಿಗೆ ಆದಂತಹ ಗೊಂದಲ ನಮಿಗೂ ಕೂಡ ಆಗ್ತಿರತ್ತೆ. ಆದರೆ ಆ ಗೊಂದಲ ನಿವಾರಣೆ ಹೇಗೆ ಸಾಧ್ಯ ಅನ್ನೋದನ್ನ 2ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಶ್ಲೋಕದಿಂದ ನಾವು ಪ್ರತಿನಿತ್ಯವೂ ಅದನ್ನ ನೆನಪಿಸಿಕೊಳ್ಳುವುದರಿಂದ ನಮ್ಮ ಗೊಂದಲವನ್ನ ನಿವಾರಣೆ ಮಾಡಿಕೊಳ್ಬಹುದು. ಅದೇ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಅಂದ್ರೆ ಇದು ಅತ್ಯಂತ ಕಳಪೆ ರೀತಿಯಾದಂತಹ ಒಂದು ದೌರ್ಬಲ್ಯವಾಗಿದೆ, ಯುದ್ಧ ಮಾಡಲ್ಲ ಅಂತ ಹೇಳೋದು. ಯಾಕೆಂದ್ರೆ ಅರ್ಜುನ ಇದುವರೆಗೆ ಯುದ್ಧ ಮಾಡದೇ ಇರುವವನಲ್ಲ, ಎಷ್ಟೋ ಯುದ್ಧಗಳನ್ನ ಗೆದ್ದಿರುವಂತವನು. ಅಥವಾ ಅವನಿಗೆ ಈ ಯುದ್ಧದಲ್ಲಿ ತನ್ನ ಎದುರಾಳಿಯಾಗಿ ಮಾವ, ಅಜ್ಜ, ಗುರುಗಳು ಬರ್ತಾರೆ ಅನ್ನೋದು ಅಲ್ಲಿ ಬಂದ ಮೇಲೆ ಗೊತ್ತಾದ ವಿಷಯವಲ್ಲ, ಮೊದ್ಲೇ ಗೊತ್ತಿತ್ತು. ಆದ್ರೂ ಕೂಡ ಮೋಹಕ್ಕೊಳಗಾಗಿ ಈ ಮಾತನ್ನ ಹೇಳ್ದ. ಹಾಗಾಗಿಯೇ ಇಂತಹ ಹೊಲಸು ಮಾನಸಿಕತೆಯನ್ನ ನೀನು ಎಲ್ಲಿಂದ ಕಲಿತು ಬಂದೆ? ಹಾಗೆ ಇದು ನಿನ್ನ ಹೃದಯ ದೌರ್ಬಲ್ಯ, ಇದನ್ನ ಬಿಟ್ಟು ಬಿಡು, ಇದು ಕ್ಷುದ್ರವಾದದ್ದು ಅನ್ನೋದಾಗಿ ಅಲ್ಲಿ ಹೇಳಿದ್ದು ಇವತ್ತು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಪ್ಲೈ ಆಗುತ್ತೆ ಅಂದ್ರೆ, ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮವಿರುತ್ತೆ, ಅದನ್ನ ನಾವೇ ನಿರ್ವಹಣೆ ಮಾಡ್ಬೇಕಾಗಿರುತ್ತೆ. ಒಂದು 100 ಜನರಿಗೆ ಅಡಿಗೆ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿರುತ್ತೆ, ಹೆಚ್ಚಿನದಾಗೂ ಇರುತ್ತೆ. ಆದ್ರೂ ನಮ್ಗೆ 100 ಜನರಿಗೆ ಅಡಿಗೆ ಮಾಡ್ತೇನೆ ಅಂತ ನಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿ ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡ್ಬಿಡ್ತೇವೆ. ಆಗ ಇನ್ಯಾರೋ ಬಂದು ಹೇಳ್ತಾರ, ಇನ್ನೂ ಒಂದು 10 ಜನರು ಎಕ್ಸ್ಟ್ರಾ ಊಟಕ್ಕೆ ಬರೋರಿದ್ದಾರೆ ಅಂತ. ಆವಾಗ ನಮ್ಗೆ ಏನಾಗ್ತದೆ, ಅಯ್ಯೋ 100 ಜನರಿಗೆ ಅಂತ ಮೊದ್ಲು ಹೇಳಿದ್ರು, ನನಗೆ ಈಗ ಇನ್ನು 10 ಜನರಿಗೆ ಮತ್ತೆ ಎಕ್ಸ್ಟ್ರಾ ಮಾಡ್ಲಿಕ್ಕೆ ಆಗ್ತದ ಅನ್ನುವಂತ ಸ್ವಲ್ಪ ಆ ಹೃದಯ ದೌರ್ಬಲ್ಯ ಪ್ರಾರಂಭವಾಗ್ತದೆ. ಆವಾಗೆಲ್ಲ ಈ ಪರಮಾತ್ಮ ಹೇಳಿದ್ದು ಅರ್ಜುನನಿಗೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಅಂತ ಅರ್ಜುನನಿಗೆ ಹೇಳಿದ್ದು, ಅದನ್ನ ನಾವೇ ನಮಗೆ ಹೇಳಿಕೊಳ್ಬೇಕು. ಆಗ ನಮ್ಮ ಈ ಹೃದಯ ದೌರ್ಬಲ್ಯ ಅರ್ಜುನನಿಗೆ ಅಂದು ದೂರವಾಗಿದ್ದು ಇಂದು ಪ್ರತಿ ಕ್ಷಣವೂ ದೂರವಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಭಗವದ್ಗೀತೆಯ
ಅಧ್ಯಾಯದಲ್ಲಿ ಬರುವ ಕೆಲವು ಶ್ಲೋಕಗಳನ್ನಾದ್ರೂ ನಾವು ಸ್ವಲ್ಪ ಮಟ್ಟಿಗೆ ನೆನಪಿನಲ್ಲಿಟ್ಟುಕೊಂಡು ಅದನ್ನ ಮತ್ತೆ ಮತ್ತೆ ನಮ್ಮ ಮನಸ್ಸಿಗೆ ಅಭ್ಯಾಸ ಮಾಡಿಸಿದ್ರೆ ಈ ದೈನಂದಿನ ಜೀವನದಲ್ಲಿ ಭಗವದ್ಗೀತೆ ಎನ್ನುವುದು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿ ನಮ್ಮ ಜೀವನದಲ್ಲಿಯೂ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಅನ್ನುವುದನ್ನ ಸದಾ ಕಾಲ ನಮ್ಮ ಜೀವನದಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೀಗೆ ಇದು ಒಂದು ರೀತಿಯಲ್ಲಿ ನಮ್ಮನ್ನ ಹುರುಪುಗೊಳಿಸ್ತದಾದ್ರೆ, ಇನ್ನು ನಮ್ಮ ಸಾವು, ನಮ್ಮ ಹುಟ್ಟು, ಇದರ ಬಗ್ಗೆ ನಮ್ಗೆ ಕಿಂಚಿತ್ತೂ ಪರಿಜ್ಞಾನವಿಲ್ಲ. ಅದಕ್ಕೂ ಕೂಡ ಭಗವಂತ ಸುಂದರವಾಗಿ ಹೇಳಿದ್ದಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಇದು ಅನೇಕ ಸಲ ಯಾರ್ದಾದ್ರೂ ಮೃತರ ಮನೆಯಲ್ಲಿ ನಾವು ಹೋದಾಗ ಪುರೋಹಿತರು ಹೇಳ್ತಾರೆ. ಆದ್ರೆ ಇನ್ನು ಮುಂದಿನ ಸಾಲನ್ನ ನಾವು ತಿಳಿದುಕೊಳ್ಬೇಕು, ತಸ್ಮಾದ್ ಅಪರಿಹಾರ್ಯರ್ಥೆ ಅಂತ ಹೇಳಿ. ಇದಕ್ಕೆ ಪರಿಹಾರ ಎನ್ನುವುದಿಲ್ಲ, ಹುಟ್ಟಿದವನು ಸಾಯ್ಲೇಬೇಕು ಅರ್ಜುನ. ಹಾಗಾಗಿ ಇಲ್ಲಿ ಯಾರು ಯಾರನ್ನ ಸಾಯಿಸ್ತಾರೆ ಅಥವಾ ನೀನು ಬೇರೆಯವ್ರನ್ನ ಸಾಯಿಸ್ತೀಯ ಅನ್ನೋದು ಇಲ್ಲಿ ಇಲ್ಲ. ಆದ್ದರಿಂದ ನೀನು ಯುದ್ಧ ಮಾಡ್ಬೇಕು ಅಥವಾ ಅಳುವ ಕಾರಣವಿಲ್ಲ ಅನ್ನೋದನ್ನ ಹೇಳಿ ನಮಿಗೂ ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಈ ಶ್ಲೋಕ ಇದು ತಿಳಿದುಕೊಳ್ಳಬೇಕಾದಂತಹ ಒಂದು ಶ್ಲೋಕವಾಗಿದೆ. ಯಾಕೆಂದ್ರೆ ಪ್ರತಿಯೊಬ್ಬನು ಹುಟ್ಟಿದ್ದಾನೆ ಅಂತ ಆದ ಮೇಲೆ ಅವನು ಸಾಯ್ಲೇಬೇಕು. ಸಾಯ್ತಾನೆ ಅಂತ ಆದ್ರೆ ಅವನಿಗೆ ಮರು ಹುಟ್ಟು ಇದ್ದೇ ಇರ್ತದೆ. ಇವೆರಡೂ ನಮಗೆ ಬರಬಾರದು ಅಂತಾದ್ರೆ ಭಗವಂತ ಗೀತೆಯಲ್ಲಿ ನಿನ್ನ ದಿನಚರಿ ಹೇಗಿರ್ಬೇಕು, ಭಗವಂತನನ್ನು ಹೇಗೆ ಅರ್ಥೈಸಿಕೊಳ್ಬೇಕು, ಹಾಗೆ ಭಗವಂತನ ಉಪಾಸನೆ ಹೇಗಿರ್ಬೇಕು, ಆಸೆಯನ್ನ ಬಿಡಬೇಕು, ಫಲಾಪೇಕ್ಷೆ ಇರಬಾರ್ದು, ಅಹಂಕಾರ ಇರಬಾರ್ದು, ಇವೆಲ್ಲವನ್ನ ತಿಳಿಸಿದ್ದಾನೆ. ಆದ್ದರಿಂದ ನಾವು ಕೂಡ ದೈನಂದಿನ ಜೀವನದಲ್ಲಿ ನಾವು ಮಾಡುವ ಕರ್ಮಗಳಲ್ಲಿ ಯಜ್ಞವನ್ನ ಕಲ್ಪಿಸಿಕೊಂಡು ಭಗವಂತನನ್ನ ಕಲ್ಪಿಸಿಕೊಂಡಿದ್ದೆ ಆದ್ರೆ ನಾವು ಮಾಡುವ ಪ್ರತಿಯೊಂದು ಕರ್ಮವು ಯಜ್ಞವಾಗಿ ಭಗವಂತನ ಅನುಗ್ರಹವನ್ನ ಪಡಿತೇವೆ ಅನ್ನುವುದನ್ನು ಕೂಡ ಅತ್ಯಂತ ಸುಲಭವಾಗಿ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಈ ಭಗವದ್ಗೀತೆ ಹೇಳ್ತಾ ಇದೆ. ಆದ್ದರಿಂದ ನಮ್ಮ ಈ ದೈನಂದಿನ ಜೀವನಕ್ಕೆ ಅತ್ಯಂತ ಪ್ರಸ್ತುತವಾದಂತಹ ಗ್ರಂಥ ಇದು ಅನ್ನುವುದನ್ನ ನಾವು ಮತ್ತೆ ಮತ್ತೆ ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕು. ಯಾಕೆಂದ್ರೆ ಇದನ್ನ ಓದ್ಬೇಕಲ್ಲ, ಇದನ್ನ ಅರ್ಥೈಸಿಕೊಳ್ಬೇಕು, ಯಾರ ಹತ್ರ ಕೇಳ್ಬೇಕು, ಈ ಯಾವ ರೀತಿಯ ಸಮಸ್ಯೆಯೂ ಬರಲ್ಲ ಇಲ್ಲಿ. ಈ ಭಗವದ್ಗೀತೆ ಎನ್ನುವುದೇ ಈ ಗೊಂದಲದ ನಿವಾರಣೆಗಾಗಿ ಇರುವಂಥದ್ದು. ಅದರ ಮೂಲ ಉದ್ದೇಶವೇ ಗೊಂದಲ ನಿವಾರಣೆ. ಹಾಗಾಗಿ ಅಲ್ಲಿ ಹೊಸತಾದ ಗೊಂದಲ ಬರ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ನಾವು ಗೊಂದಲ ಉಂಟಾಗಿದೆ, ಇನ್ನು ಮತ್ತೆ ಅದನ್ನು ನೋಡಿದಾಗ ಇನ್ನಷ್ಟು ಗೊಂದಲವಾಗಬಹುದು ಅನ್ನುವಂಥ ಸಂಶಯಕ್ಕೂ ಕಾರಣವಿಲ್ಲ. ಅದನ್ನು ಕೂಡ ಭಗವಂತ ಇದರಲ್ಲಿ ಹೇಳಿದ್ದಾನೆ. ಯಾರು ಸಂಶಯವನ್ನು ಹೊಂದಿರ್ತಾರೋ, ಅಜ್ಞಾನಿಗಳಾಗಿರ್ತಾರೋ ಅವರು ನಾಶವನ್ನ ಹೊಂದುತ್ತಾರೆ ಅನ್ನೋದಾಗಿ ಹೇಳಿದ್ದಾನೆ. ಹಾಗಾಗಿ ನಾವು ಈ ಗೀತೆಯ ಬಗೆಗೆ ಕಿಂಚಿತ್ತು ಗೊಂದಲವನ್ನಾಗ್ಲಿ ಅಥವಾ ಸಂಶಯವನ್ನಾಗ್ಲಿ ಇಟ್ಟುಕೊಳ್ಳದೆ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಇದು ಅತ್ಯಂತ ಮಹತ್ತರವಾದಂತಹ ಪಾತ್ರವನ್ನ ವಹಿಸ್ತದೆ ಅನ್ನೋದನ್ನ ತಿಳಿದುಕೊಳ್ಬೇಕು. ಹೀಗೆ ಇಲ್ಲಿ ಮುಂದಕ್ಕೆ ಹೋದಂಗೆನೆ ಅನೇಕ ಅಧ್ಯಾಯಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಯೋಗಗಳನ್ನ ಕೃಷ್ಣ ಹೇಳಿದ್ದಾನೆ. ಅಂದ್ರೆ ಕೆಲವು ಕಡೆ ನೀನು ಕರ್ಮವನ್ನ ಮಾಡು, ಅದಕ್ಕೆ ವಿಶೇಷವಾದಂತಹ ಮಹತ್ವವಿದೆ ಅಂತ ಹೇಳ್ತಾನೆ. ಜ್ಞಾನವನ್ನ ಸಂಪಾದನೆ ಮಾಡಿಕೋ, ಅದಕ್ಕೆ ಮಹತ್ವವಿದೆ ಅಂತ ಹೇಳ್ತಾನೆ. ಈಗ ನಮಗೊಂದು ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯವಿದೆ. ಅದಂದ್ರೆ ಒಂದು ಸಲ ಕರ್ಮ ಮಾಡು ಅಂತ ಹೇಳ್ತಾನೆ, ಒಂದ್ಸಲ ಜ್ಞಾನಕ ಯೋಗ ಮಾಡು ಅಂತ ಹೇಳ್ತಿದ್ದಾನೆ. ಇದು ಒಂದು ಕೃಷ್ಣ ಗೊಂದಲ ನಿವಾರಣೆ ಮಾಡುವುದರ ಬದಲು ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದಾನಲ್ಲ ಅಂತ ಬರ್ತದೆ. ಆದ್ರೆ ಇಲ್ಲಿ ಈ ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಮಹತ್ವವನ್ನ ನೀಡಿ ಅದನ್ನ ಕರ್ಮಕ್ಕೂ ಕೂಡ ಮಹತ್ವವಿದೆ, ಯಾವುದು ಒಂದು ಹೆಚ್ಚು ಯಾವುದು ಒಂದು ಕಡಿಮೆ ಎನ್ನುವುದಿಲ್ಲ ಅನ್ನೋದಾಗಿ ಹೇಳ್ತಿದ್ದಾನೆ. ಹೇಗೆ ನಾವೀಗ ಒಂದು ವೈದ್ಯಕೀಯ ಇದನ್ನೇ ಆರಿಸಿಕೊಂಡ್ವಿ, ಕೋರ್ಸ್ ಅನ್ನ ಆರಿಸಿಕೊಂಡ್ವಿ ಅಂದ್ರೆ ಅಲ್ಲಿ ಅಲೋಪತಿ ಮತ್ತೆ ಆಯುರ್ವೇದಿಕ್, ಇನ್ನೊಂದು ಹೋಮಿಯೋಪತಿ, ಹೀಗೆ ಬೇರೆ ಬೇರೆ ಪ್ರಕಾರಗಳಿರ್ತವೆ. ಇದರಲ್ಲಿ ಗೊಂದಲ ಅಂತ ಇರೋದಿಲ್ಲ. ಯಾರಿಗೆ ಯಾವುದು ಸೂಕ್ತ ಅನ್ನಿಸ್ತದೆಯೋ ಅವರವರ ಅರ್ಹತೆಗೆ ತಕ್ಕಾಗಿ ಆಯಾ ಹುದ್ದೆಗೆ ಹೋಗ್ಬೇಕು ಅಂತ ಹೇಳಿ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ಇಲ್ಲಿ ಭಗವಂತನನ್ನ ತಲುಪಬೇಕು ಅನ್ನುವಂತಹ ಸಾಧನೆಯ ಹಾದಿಯಲ್ಲಿ ಈ ರೀತಿಯಾಗಿ ಜ್ಞಾನಯೋಗ, ಕರ್ಮಯೋಗ, ಧ್ಯಾನ ಯೋಗ, ಹೀಗೆ ಅನೇಕವಾದಂತಹ ವಿಷಯಗಳನ್ನ ಭಗವಂತ ಹೇಳಿದ್ದಾನೆ ಹೊರತು ಇಲ್ಲಿ ಗೊಂದಲದ ಸೃಷ್ಟಿಯನ್ನ ಮಾಡ್ತಾ ಇಲ್ಲ. ಹೇಗೆ ಇನ್ನೂ ಒಂದು ಉದಾಹರಣೆಯನ್ನ ಹೇಳ್ಬೇಕು ಅಂದ್ರೆ, ನಾವು ಒಂದು ಬಟ್ಟೆ ಅಂಗಡಿಗೆ ಹೋದ್ವಿ ಅಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಸೀರೆಗಳನ್ನ, ಬೇರೆ ಬೇರೆ ರೀತಿಯಾದಂತಹ ಬಟ್ಟೆಗಳನ್ನ ನಮಗೆ ತೋರಿಸ್ತಾರೆ. ಅಲ್ಲಿ ಹೋದಾಗ ನಮಗೆ ಗೊಂದಲ ಹೇಗೆ ಆಗೋದಿಲ್ವೋ, ನಮಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡಿಕೊಳ್ತೇವೆ. ನಾವು ನಮಗೆ ಬೇಕಾದ ಬಟ್ಟೆಯನ್ನ ಆಯ್ಕೆ ಮಾಡಿಕೊಂಡು ಅದರಿಂದ ಖುಷಿ ಪಡ್ತೇವೆ. ಹಾಗೆಯೇ ಇಲ್ಲಿ ಭಗವದ್ಗೀತೆಯಲ್ಲಿ ಬೇರೆ ಬೇರೆ ರೀತಿಯಾದ ಕೋನದಲ್ಲಿ ಭಗವಂತನನ್ನ ತಲುಪಲಿಕ್ಕೆ ಯಾವ ರೀತಿಯಲ್ಲಿ ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ಹೇಳಿದ್ದಾನೆ ಹೊರತು ಅಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿಲ್ಲ. ಹಾಗಾಗಿ ಈ ಭಗವದ್ಗೀತೆ
ಭಗವದ್ಗೀತೆ ಎನ್ನುವುದು ಗೊಂದಲದ ನಿವಾರಣೆಗೆ ಅತ್ಯಂತ ಸಹಾಯಕವಾದಂಥದ್ದು. ಇವತ್ತು ಬಹುಶಃ ನಾವೆಲ್ಲರೂ ಒತ್ತಡದಿಂದ, ಗೊಂದಲದಿಂದಲೇ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ಹಿಂದೆಲ್ಲ ಈ ಭಗವದ್ಗೀತೆ ಇಷ್ಟು ಅವಶ್ಯಕವಾಗಿತ್ತೋ, ಪ್ರಸ್ತುತವಾಗಿತ್ತೋ ಗೊತ್ತಿಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ನಾವು ಬದುಕ್ತಾ ಇರುವುದೇ ಟೆನ್ಷನ್ ನಲ್ಲಿ, ಹಾಗೆ ಗೊಂದಲದಿಂದ. ಇನ್ನು ನಮಗೆ ನಾಳೆಯ ಬಗ್ಗೆ ಸ್ವಲ್ಪವೂ ಕಲ್ಪನೆ ಇಲ್ಲದಂತೆ ನಾವು ಬದುಕ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೇವೆ. ನಮ್ಮನ್ನ ನಡೆಸ್ಲಿಕ್ಕೆ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದರ ಜ್ಞಾನವಿಲ್ಲದು. ಅಂದ್ರೆ ನಮಗೆ ಸದಾ ನಾನೇ ಎನ್ನುವಂತ ಭಾವವಿದ್ದ ಕಾರಣಕ್ಕೆ ನಮಗೆ ಈ ಭಗವಂತನ ಬಗ್ಗೆ ಜ್ಞಾನವಿಲ್ಲ. ಈ ನಾನೇ ಎನ್ನುವುದು ವ್ಯಾಮೋಹ, ಅಹಂಕಾರ ಇವೆಲ್ಲವೂ ನಮ್ಮ ಎಲ್ಲ ಪಾಪಗಳು, ಗೊಂದಲಗಳು ಅಥವಾ ಒತ್ತಡ ಇವೆಲ್ಲಕ್ಕೂ ಕಾರಣ. ಇದನ್ನ ನಾವು ನಿವಾರಣೆ ಮಾಡಿಕೊಳ್ಬೇಕು ಅಂದ್ರೆ ನಾವು ಭಗವದ್ಗೀತೆಯ ಮೊರೆ ಹೋಗ್ಲೇಬೇಕು. ಯಾಕೆಂದ್ರೆ ಇದು ಒಂದು ಮನಃಶಾಸ್ತ್ರ ಅನ್ನುವುದಾಗಿ ಉಲ್ಲೇಖ ಮಾಡಿದ್ದಾರೆ. ಹೇಗೆ ಒಬ್ಬ ಮನುಷ್ಯನಿಗೆ ಡಿಪ್ರೆಷನ್ ಅಂತ ಬಂದಾಗ ಅದರ ನಿವಾರಣೆಗೆ ನಾವು ಯಾವ್ದಾದ್ರೂ ಒಂದು ವೈದ್ಯರ ಹತ್ರ ಹೋಗ್ತೇವೆ, ಮನಃಶಾಸ್ತ್ರಜ್ಞರ ಹತ್ರ. ಅವರು ಏನನ್ನ ಮಾಡ್ತಾರೆ ಅಂದ್ರೆ, ನೀವು ನಿಮ್ಮ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳಿ, ಯಾವುದೇ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಅವರು ಕೂಡ ಈ ಪ್ರತ್ಯಕ್ಷವಾಗಿ ಭಗವದ್ಗೀತೆಯ ಹೆಸರನ್ನ ಹೇಳದೇ ಇರಬಹುದು, ಆದ್ರೆ ಭಗವದ್ಗೀತೆಯಲ್ಲಿ ಭಗವಂತ ಏನನ್ನ ಹೇಳಿದ್ದಾನೋ, ಗೊಂದಲ ನಿವಾರಣೆ ಹಾಗೆ ಈ ಒತ್ತಡ ನಿವಾರಣೆ ಎಲ್ಲ ಆಗ್ಬೇಕು ಅಂದ್ರೆ ಅದನ್ನೇ ಇಂದು ಮನಃಶಾಸ್ತ್ರಜ್ಞರು ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ನಾವು ಮಕ್ಕಳಿರುವಾಗ ಹೇಗೆ ಕೆಲವೊಂದಿಷ್ಟು ವ್ಯಾಕ್ಸಿನ್ ಅನ್ನ ಮಕ್ಕಳಿಗೆ ಮುಂದೆ ರೋಗ ಬರಬಾರದು ಅಂತ ಹೇಳಿ ಚುಚ್ಚಿಸ್ತೇವೋ, ಹಾಗೆ ಈ ಭಗವದ್ಗೀತೆ ಎನ್ನುವಂತಹ ಚುಚ್ಚುಮದ್ದನ್ನ ಮುಂದೆ ಯಾವುದೇ ಮಾನಸಿಕವಾದಂತಹ ಒತ್ತಡ ಬರಬಾರದು ಅನ್ನುವ ಉದ್ದೇಶಕ್ಕಾಗಿ ಮಕ್ಕಳು ಚಿಕ್ಕವರಿರುವಾಗ್ಲೇ ಈ ಭಗವದ್ಗೀತೆಯ ಅರ್ಥವನ್ನ ಹೇಳ್ತಾ ಹೋಗ್ಬೇಕು. ಕೇವಲ ನಾವು ಸ್ಪರ್ಧೆಯಲ್ಲಿ ಗೆಲ್ಲಲಿ ಅಂತಾನೋ ಅಥವಾ ಬರ್ತದೆ ನಮ್ಮ ಮಕ್ಕಳಿಗೆ ಅನ್ನೋದಕ್ಕಾಗಿಯೋ ಇದಕ್ಕೆ ಯಾವುದಕ್ಕೂ ಕಲಿಸದೇನೆ ಅದನ್ನ ಅರ್ಥ ಮಾಡಿ ಹೇಳ್ತಾ ಹೋದ್ರೆ ಅವರಿಗೆ ಮುಂದೆ ಗೊಂದಲದಲ್ಲಿ ಆ ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಳ್ಳುವಂತಹ ಶಕ್ತಿ ಬರ್ಲಿಕ್ಕೆ ಸಾಧ್ಯವಿದೆ. ಯಾಕೆಂದ್ರೆ ಉಳಿದೆಲ್ಲ ರೋಗಗಳಿಗೆ ಅದು ಬರದಂತೆ ನಾವು ಚುಚ್ಚುಮದ್ದನ್ನ ಹಾಕಿಸ್ತೇವೆ, ಆದ್ರೆ ಮಾನಸಿಕ ರೋಗ ಬರಬಾರದು ಮುಂದೆ ಅನ್ನುವಂತಹ ಯಾವ ಚುಚ್ಚುಮದ್ದು ಕೂಡ ಇವತ್ತಿನವರೆಗೆ ಸಂಶೋಧನೆ ಆಗಿರ್ಲಿಕ್ಕಿಲ್ಲ. ಆ ಚುಚ್ಚುಮದ್ದು ಅಂದ್ರೆ ಅದು ಭಗವದ್ಗೀತೆ. ಅದು ನಮ್ಮ ಜೀವನದಲ್ಲಿ ಯಾವತ್ತಿನಿಂದ ಯಾವತ್ತಿಗೂ ಉಪಯೋಗವಾಗುವಂತಹ ಚುಚ್ಚುಮದ್ದು. ಹಾಗಾಗಿ ಅದು ನಮ್ಮ 60ರ ನಂತರ ಅಧ್ಯಾತ್ಮ ಅನ್ನೋದನ್ನ ನಾವು ವಿಚಾರ ಮಾಡ್ಕೊಡುದು. ಯಾಕೆಂದ್ರೆ 60ರ ನಂತರ ನಮ್ಮ ಶರೀರ ನಮಗೆ ಸ್ಪಂದಿಸ್ತಾ ಇರೋದಿಲ್ಲ. ನಾವು ಅಧ್ಯಾತ್ಮವನ್ನ ತಿಳಿದುಕೊಳ್ಬೇಕು ಅಂದ್ರೂ ಈ ಅಧ್ಯಾತ್ಮದ ಚಿಂತನೆ ಚಿಕ್ಕ ಮಕ್ಕಳಿರುವಾಗ್ಲೇ ಅದನ್ನ ರೂಢಿಸಿಕೊಳ್ತಾ ಹೋದ್ರೆ, ರೂಢಿ ಮಾಡ್ತಾ ಹೋದ್ರೆ ಮುಂದೆ ಯಾವತ್ತೋ ಈ ರೀತಿಯಾದಂತಹ, ಅಂದ್ರೆ ಅರ್ಜುನನಿಗೆ ಹೇಗೆ ಗೊಂದಲ ಉಂಟಾಗಿತ್ತೋ ಆ ರೀತಿಯಾದಂತಹ ಗೊಂದಲ ಉಂಟಾದಾಗ ಅದರಿಂದ ನಾವು ಪಾರಾಗ್ಲಿಕ್ಕೆ ಕಷ್ಟಪಡಬೇಕಾದ್ದು ಇರೋದಿಲ್ಲ. ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾವು ಉಳಿದೆಲ್ಲವನ್ನ ಸಂಪಾದನೆ ಮಾಡಿದ್ದೇವೆ, ಬೇಕಾದಷ್ಟು ಹಣ ಇದೆ, ಇನ್ನು ವ್ಯವಸ್ಥೆಗಳಿದೆ, ಎಲ್ಲವೂ ಇದ್ರೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ನೆಮ್ಮದಿಯ ಕೊರತೆ ಇದೆ. ಆ ನೆಮ್ಮದಿಯನ್ನ ತಂದುಕೊಡ್ಲಿಕ್ಕೆ ಈ ಭಗವದ್ಗೀತೆ ಒಂದೇ ಒಂದು ಸಾಧನ ಅಂತ ಹೇಳಿದ್ರು ಅತಿಶಯೋಕ್ತಿ ಆಗೋದಿಲ್ಲ. ಹಾಗಾಗಿ ನಮ್ಮ ದೈನಂದಿನ ಜೀವನ ಅತ್ಯಂತ ಸುಗಮವಾಗಿ ಸಾಗ್ಬೇಕು, ಹಾಗೆ ನಮ್ಮ ಜೀವನ ಸಾರ್ಥಕವಾಗ್ಬೇಕು ಅಂತಿದ್ರೆ ಈ ಭಗವದ್ಗೀತೆಯನ್ನ ತಿಳಿದು ಅರ್ಥೈಸಿ ಹಾಗೆ ಅನುಸರಿಸಲೇಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂತಹ ಅಭಿಪ್ರಾಯ. ಹಾಗಾಗಿ ಇನ್ನು ಕೆಲವರು ಪ್ರಶ್ನೆಯನ್ನ ಮಾಡ್ತಾರೆ, ಈ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಿಮ್ಮ ಕೃಷ್ಣ ಹೇಳ್ತಾನೆ, ಈ ಕೆಲಸವನ್ನ ಮಾಡು, ನೀನು ಫಲಾಪೇಕ್ಷೆ ಮಾಡ್ಬೇಡ ಅಂತ ಹೇಳಿ. ಆದ್ರೆ ಅದನ್ನು ಕೂಡ ಇನ್ನೂ ಮುಂದಕ್ಕೆ ಹೋಗಿ ಲೌಕಿಕದಲ್ಲಿ ಕೆಲವರು ಪ್ರಶ್ನೆಯನ್ನ ಮಾಡ್ತಾರೆ, ಅಂದ್ರೆ ನಾವು ನೌಕರಿ ಮಾಡ್ಬೇಕು, ಈ ಸ್ಯಾಲ್ರಿಯನ್ನು ಅಪೇಕ್ಷೆ ಮಾಡಬಾರ್ದಾ ಅಂತ. ಆದ್ರೆ ಇದೇ ತಪ್ಪಾದ ತಿಳುವಳಿಕೆ ನಮ್ದು. ಭಗವಂತ ಹೇಳಿರುವುದು ಏನು ಅಂದ್ರೆ, ನೀನು ಫಲದ ಅಪೇಕ್ಷೆಯನ್ನ ಮಾಡ್ತಾ ಇರಬೇಡ. ಯಾಕೆ ಅಂದ್ರೆ ಯಾವಾಗ ನೀನು ಫಲದ ಅಪೇಕ್ಷೆಯ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡ್ತೀಯೋ ಆಗ ನಿಮ್ಗೆ ಕೆಲಸದ ಕಡೆ ಗಮನ ಕಡಿಮೆ ಆಗ್ತದೆ, ಕೆಲಸದಲ್ಲಿ ನೀನು ಪರಿಪೂರ್ಣನಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಫಲದ ಒಂದು ಒಡೆಯ ನಾನೇ ಆಗಿರುವ ಕಾರಣಕ್ಕಾಗಿ ಆ ಫಲದ ನಿರೀಕ್ಷೆಯನ್ನ ಮಾಡ್ಬೇಡ ಅಂತ ಹೇಳ್ದ. ಹಾಗಾಗಿ ಕೆಲಸ ಮಾಡುವುದೊಂದೇ ನನ್ನ ಕರ್ತವ್ಯ ಅಂತ ಯಾವಾಗ ನಾವು ತಿಳಿತಾ ಹೋಗ್ತೇವೋ ಆಗ ಆ ಕೆಲಸ ಎನ್ನುವುದು ಅತ್ಯಂತ ಪರಿಪೂರ್ಣವಾದಂತಹ ಕೆಲಸವಾಗ್ತದೆ. ಆಗ ಸಹಜವಾಗಿಯೇ ಉತ್ತಮವಾದಂತಹ ಫಲ ಬರಲಿಕ್ಕೆ ಸಾಧ್ಯ. ಹೀಗೆ ಹೇಳಿದ್ದಾನೆ ಹೊರತು ನೀನು ಕೆಲಸ ಮಾಡು, ಫಲದ ನಿರೀಕ್ಷೆ ಮಾಡ್ಬೇಡ ಅಂತ ಹೇಳಿದ್ದನ್ನ ನಾವು ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಆದರೆ ಅಲ್ಲಿ ಭಗವಂತ ಹೇಳಿರುವುದು ಏನಂದ್ರೆ, ನೀನು ಮಾಡುವ ಕರ್ಮ
ಭಗವದರ್ಪಣ, ಭಗವಂತನ ಸಲುವಾಗಿಯೇ ನಾನು ಮಾಡ್ತಾ ಇದ್ದೇನೆ ಅನ್ನುವಂಥ ಭಾವದಿಂದ ಮಾಡಿದಾಗ ಅಲ್ಲಿ ಫಲ ನೀಡುವುದು ಬಿಡುವುದು ನನ್ನ ಹೊಣೆ, ಅಲ್ಲಿ ನಾನು ಫಲವನ್ನ ನೀಡಿಯೇ ನೀಡುತ್ತೇನೆ ಅಂತ ಹೇಳಿದ್ದಾನೆ. ಅಂದರೆ ನಾವು ಇಲ್ಲಿ ಏನನ್ನೇ ಮಾಡಿದ್ರು ನಾವು ಅಸ್ವತಂತ್ರರು, ಭಗವಂತ ಸ್ವತಂತ್ರ, ಅವನು ಬಿಂಬ, ನಾವು ಪ್ರತಿಬಿಂಬ ಎನ್ನುವಂತಹ ಭಾವವಿದ್ದು ಕೆಲಸ ಮಾಡಿದಾಗ ಉತ್ತಮವಾದಂತಹ ಫಲ ಬರ್ಲಿಕ್ಕೆ ಸಾಧ್ಯವಿದೆ ಅನ್ನುವ ಮಾತನ್ನ ನಾವು ಪ್ರತಿ ಕ್ಷಣವೂ ಈ ನಮ್ಮ ಜೀವನದಲ್ಲಿ ನೆನಪಿಸಿಕೊಳ್ಬೇಕು. ಹಾಗೆ ಇಲ್ಲಿ ಇನ್ನೂ ಒಂದನ್ನ ಭಗವಂತ ಹೇಳ್ತಾನೆ, ಅದನ್ನು ಕೂಡ ನಾವು ತಿಳಿದುಕೊಳ್ಬೇಕು. ನೀವು ಎಷ್ಟು ಹೆಚ್ಚೆಚ್ಚು ವ್ಯಾಮೋಹ ಹಾಗೆ ಅಹಂಕಾರವನ್ನ ಹಚ್ಚಿಕೊಳ್ತೀರೋ ಅಷ್ಟಷ್ಟು ದುಃಖಿಗಳಾಗ್ತೀರಿ ಅನ್ನೋದನ್ನ ಹೇಳ್ತಾನೆ. ಅದಕ್ಕೆ ಬಹುಶಃ ನಾವೆಲ್ಲರೂ ಒಂದು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಂಡ್ರೆ ಗೊತ್ತಾಗುವಷ್ಟು ಸತ್ಯ ಅದು. ನಾವೆಲ್ಲರೂ ಇಲ್ಲಿ ಪ್ರತಿ ಹಂತದಲ್ಲೂ ನಾನು ನನ್ನದು ಎನ್ನುವುದಕ್ಕೆ ಅಂಟಿಕೊಂಡೇ ಜೀವನವನ್ನು ನಡೆಸ್ತಾ ಇದ್ದೇವೆ. ಇದರಿಂದಾಗಿಯೇ ನಿರಾಸೆ, ಹಾಗೆ ಅದರಿಂದಾಗಿ ಮನಸ್ಸು ನಿಗ್ರಹಕ್ಕೆ ಬರ್ತಾ ಇಲ್ಲ. ಇವತ್ತು ಪುಟ್ಟ ಮಕ್ಕಳಿಂದ ಹಿಡಿದು ಯುವ ಪೀಳಿಗೆ ಅಂತೂ ತಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದಾರೆ. ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅವರು ಅದನ್ನ ಸ್ವೀಕರಿಸಿ ಅದನ್ನ ಹೇಗೆ ನಾನು ಸ್ವೀಕಾರ ಮಾಡಬೇಕು ಅನ್ನುವುದನ್ನ ಸ್ವಲ್ಪವೂ ಕಲಿತಿಲ್ಲ. ಅದಕ್ಕೆ ಕಾರಣ ಈ ಭಗವದ್ಗೀತೆ ಅಂತ ಒಂದು ಉತ್ತಮವಾದಂತಹ ಗ್ರಂಥ ನಮ್ಮ ದೈನಂದಿನ ಜೀವನದಲ್ಲಿ ಇಲ್ಲದೆ ಇರುವುದು. ಹಾಗಾಗಿ ಆ ಪುಟ್ಟ ಮಗುವಿನಿಂದ ಹಿಡಿದು ಇನ್ನು ಹೆಚ್ಚಿನದಾಗಿ ಈ ಯುವ ಪೀಳಿಗೆಗೆ ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬರೂ ಇದನ್ನ ಅರ್ಥೈಸಿಕೊಳ್ಳೇಬೇಕು. ಅಂದ್ರೆ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಿಕೊಳ್ಬೇಕು, ಆಸೆಯನ್ನ ನಾವು ಯಾವ ಪ್ರಮಾಣದಲ್ಲಿ ನಮ್ಮ ಜೀವನದಲ್ಲಿ ಇಟ್ಟುಕೊಳ್ಬೇಕು, ಅಹಂಕಾರವನ್ನ ಯಾವ ಪ್ರಮಾಣದಲ್ಲಿ ಇಟ್ಟುಕೊಳ್ಬೇಕು ಅನ್ನೋದನ್ನೆಲ್ಲವನ್ನ ಈ ಭಗವದ್ಗೀತೆ ನಮಗೆ ಪ್ರತಿ ಹಂತದಲ್ಲಿ ತಿಳಿಸಿಕೊಡ್ತದೆ. ಅಂದ್ರೆ 18 ಅಧ್ಯಾಯಗಳವರೆಗೆ ಇದರ ಮಾಹಿತಿಯನ್ನ ನೀಡ್ತಾ ಹೋಗ್ತಾನೆ. ಆ ಭಗವಂತ ಏನನ್ನ ಹೇಳ್ತಿದ್ದಾನೆ ಅಂದ್ರೆ, ನೀನು ಇದನ್ನ ಕಲಿತಿದ್ದೆ ಆದ್ರೆ ನಿನಗೆ ಯಾವ ಕ್ಷಣದಲ್ಲಿಯೂ ಗೊಂದಲ ಉಂಟಾಗ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ಅರ್ಥೈಸಿಕೊಳ್ಬೇಕು. ಅಂದ್ರೆ ಇಲ್ಲಿ ಪ್ರತಿಯೊಂದು ಭಗವಂತನಿಂದ ಮಾಡಲ್ಪಡ್ತದೆ, ನನ್ನದಲ್ಲ ಅನ್ನುವಂತ ಭಾವವನ್ನ ಪಡೆಯಬೇಕು ಅನ್ನೋದನ್ನ ಹೇಳ್ತಾನೆ. ಇಲ್ಲಿ ಇದನ್ನ ನಾವು ಹೇಗೆ ತಿಳಿದುಕೊಳ್ಬಹುದು ಅಂದ್ರೆ, ಹೆಚ್ಚೆಚ್ಚು ನಾವು ನನ್ನದು ಅಂತ ಯಾವಾಗ ತಿಳಿದುಕೊಳ್ತಾ ಹೋಗ್ತೇವೋ ಅವಾಗ ನಿರಾಸೆ ಜಾಸ್ತಿ. ಅಂದ್ರೆ ಈಗ ಬಾಡಿಗೆ ಮನೆಯಲ್ಲಿ ಗೋಡೆಗೆ ನಮ್ಮ ಮಕ್ಕಳು ಚಿತ್ರ ಬಿಡಿಸಿದ್ರೆ ನಮಗೆ ಬೇಜಾರಾಗೋದಿಲ್ಲ, ಯಾಕಂದ್ರೆ ಅದು ಬಾಡಿಗೆ ಮನೆ, ನನ್ನದಲ್ಲಲ್ಲ ಅನ್ನುವಂತ ಭಾವ. ಅದೇ ನಮ್ಮ ಸ್ವಂತ ಮನೆಯಲ್ಲಿ ನಮ್ಮ ಮಕ್ಕಳು ಗೋಡೆಯ ಮೇಲೆ ಚಿತ್ರ ಬರೆದಾಗ ಎಲ್ಲಿಲ್ಲದ ಕೋಪ ಬರ್ತದೆ. ಯಾಕೆ ಅಂದ್ರೆ ಇದು ನನ್ನ ಮನೆ ಅನ್ನುವಂತ ವ್ಯಾಮೋಹ. ಅಲ್ಲಿ ಚಿತ್ರ ಬಿಡಿಸುವುದು ಗೋಡೆಯ ಮೇಲೆ ಒಂದೇ ವಿಚಾರ, ಆದ್ರೆ ಅದು ಬಾಡಿಗೆ, ಇದು ಸ್ವಂತ ಅನ್ನುವ ಭಾವಕ್ಕಾಗಿ ಅಲ್ಲಿ ಚಿಂತೆ ದುಃಖ ಎಲ್ಲವೂ ಶುರುವಾಗ್ತದೆ. ಅದೇ ರೀತಿಯಾಗಿ ನಮ್ಮ ಶರೀರವೂ ಕೂಡ ಭಗವಂತ ನೀಡಿದಂತ ಬಾಡಿಗೆ ಮನೆ ಅನ್ನುವುದನ್ನ ಅರ್ಥೈಸಿಕೊಂಡಾಗ ಈ ನಿರಾಸೆ ಅಥವಾ ದುಃಖ ಇವೆಲ್ಲವೂ ಕಡಿಮೆ ಆಗ್ಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಹಂತ ಹಂತದಲ್ಲಿ ಎಲ್ಲವೂ ನಾನೇ ಮಾಡ್ತೇನೆ, ಎಲ್ಲವೂ ನನ್ನಿಂದ, ಇದು ಎಲ್ಲವೂ ನನಗೇ ಸಿಗಬೇಕು ಅನ್ನೋದನ್ನ ನಾವು ಯಾವಾಗ ಹೆಚ್ಚೆಚ್ಚು ಹಚ್ಚಿಕೊಳ್ತಾ ಹೋಗ್ತೇವೋ ಅವಾಗ ನಮ್ಮ ಪಾಪವೂ ಕೂಡ ಹೆಚ್ಚಾಗ್ತದೆ ಅನ್ನೋದನ್ನ ಭಗವಂತ ಹೇಳ್ತಾನೆ. ಇನ್ನು ಈ ಭಗವದ್ಗೀತೆಯನ್ನ ನಾವು ಅಳವಡಿಸಿಕೊಳ್ಳುವುದರಿಂದ ನಮ್ಮ ದೃಷ್ಟಿಕೋನವೂ ಕೂಡ ಬದಲಾಗ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ಭಗವದ್ಗೀತೆಯೇ ಹೇಳ್ತದೆ. ಹೇಗೆ ಅಂದ್ರೆ, ನಾವು ಈ ಗೀತೆಯನ್ನೇ ಓದದೇ ಹೋದಾಗ ನಾವು ಯಾವ್ದಾದ್ರು ಒಂದು ವಿಷಯಕ್ಕೆ ಅಂಟಿಕೊಂಡ್ವಿ ಅಂದ್ರೆ ನಾವು ಅದನ್ನ ಬದಲಾಯಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಅಂದ್ರೆ 6 ಎನ್ನುವಂತಹ ಸಂಖ್ಯೆಯನ್ನ ಬರೆದಾಗ ಈ ಪಕ್ಕದಲ್ಲಿ ನಿಂತವರು ಅದನ್ನ 6 ಅಂತ ಓದ್ತಾರೆ, ಇನ್ನೊಂದು ಪಕ್ಕದಲ್ಲಿ ನಿಂತವರು ಅದನ್ನು 9 ಅಂತ ಓದಬಹುದು. ಯಾಕೆಂದ್ರೆ ಆಯಾ ಜಾಗದಲ್ಲಿ ನಿಂತವರಿಗೆ ಅದು ಆ ರೀತಿಯಾಗಿ ಕಾಣಿಸಿಕೊಳ್ತದೆ. ಈ ಭಗವದ್ಗೀತೆ ಎನ್ನುವುದನ್ನು ನಾವು ಅಭ್ಯಾಸ ಮಾಡದೆ ಹೋದಾಗ ನಾವು ನಿಂತ ಜಾಗದಲ್ಲಿ ನಮಗೆ ಏನು ಕಂಡಿದ್ಯೋ ಅದೇ ಸರಿ ಎನ್ನುವಂತಹ ವಾದವನ್ನೇ ಮಂಡಿಸ್ತೇವೆ. ಅದೇ ಭಗವದ್ಗೀತೆಯನ್ನು ಓದಿ ಅದರಲ್ಲಿ ಬರುವಂತಹ ಕೃಷ್ಣನ ಉಪದೇಶವನ್ನೆಲ್ಲ ತಿಳಿದುಕೊಂಡಾಗ ಅವರು ಯಾಕೆ ಈ ಸಂಖ್ಯೆಯನ್ನ 9 ಅಂತ ಹೇಳ್ತಿದ್ದಾರೆ ಅಂತ ಅಲ್ಲಿ ಆ ಜಾಗಕ್ಕೆ ಹೋಗಿ ಅದನ್ನ ನೋಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಅಂದ್ರೆ ನಮ್ಮ ನೋಡುವ ದೃಷ್ಟಿಕೋನವನ್ನು ಕೂಡ ಬದಲಾಯಿಸಿಕೊಳ್ಳಿಕ್ಕೆ ಸಾಧ್ಯವಿದೆ. ಇಲ್ಲದೆ ಹೋದಲ್ಲಿ ಯಾರೋ ಒಬ್ರು ನಮ್ಮನ್ನ ಮಾತನಾಡಿಸ್ಲಿಲ್ಲ ಅಂದಾಗ ಕೋಪ ಬಂದೇ ಬಿಡ್ತದೆ, ಬೇಕಂತಾನೆ ಅವರು ಮಾತಾಡಿಸ್ಲಿಲ್ಲ ಅಂತ. ಆ ಭಗವದ್ಗೀತೆಯಲ್ಲಿ ಭಗವಂತ ನಿನ್ನ ಮನಸ್ಸನ್ನ ನಿಗ್ರಹ ಮಾಡಿಕೊಳ್ಳುವುದನ್ನು ಕಲಿ ಅನ್ನುವುದನ್ನ ಮತ್ತೆ ಮತ್ತೆ ಹೇಳಿದ್ದನ್ನ ಅರ್ಥೈಸಿಕೊಂಡಾಗ ಈ ದೃಷ್ಟಿಕೋನದಲ್ಲಿ ಕೂಡ ಬದಲಾವಣೆ ಬರ್ಲಿಕ್ಕೆ ಸಾಧ್ಯವಿದೆ. ಈ ನಮ್ಮ ತಪ್ಪು ದೃಷ್ಟಿಕೋನಗಳನ್ನ, ತಪ್ಪು ವಿಚಾರಗಳನ್ನ ಸರಿಪಡಿಸ್ಲಿಕ್ಕೆ ಬಹುಶಃ ಭಗವದ್ಗೀತೆ ಒಂದೇ ಮದ್ದು. ಹಾಗಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸ್ಥಿರವಾದ ಮಾನಸಿಕತೆ, ಈ ಚಂಚಲವಾದ ಮನಸ್ಸನ್ನ
ಹೋಗಲಾಡಿಸಿಕೊಳ್ಬೇಕು ಅಥವಾ ಅಹಂಕಾರವನ್ನು ಹೋಗಲಾಡಿಸಿಕೊಳ್ಬೇಕು ಅಂತಾದ್ರೆ ಭಗವದ್ಗೀತೆ ಬೇಕೇ ಬೇಕು. ಹಾಗೆ ನಮ್ಗೆ ನಮ್ಮನ್ನ ಅರ್ಥ ಮಾಡಿಕೊಳ್ಳಿಕ್ಕೂ ಕೂಡ ನಾನೆಲ್ಲಿ ಅಹಂಕಾರಿಯಾಗಿದ್ದೇನೆ, ನಾನೆಲ್ಲಿ ತಪ್ಪನ್ನ ಮಾಡ್ತಿದ್ದೇನೆ ಅನ್ನೋದೆಲ್ಲವನ್ನ ಅರ್ಥೈಸಿಕೊಳ್ಬೇಕು ಅಂತಾದ್ರೆ ಈ ಭಗವದ್ಗೀತೆ ನಮ್ಮ ದೈನಂದಿನ ಜೀವನದಲ್ಲಿ ಮಹತ್ತರವಾದಂತಹ ಪಾತ್ರವನ್ನ ವಹಿಸ್ಲೇಬೇಕು. ಇನ್ನೂ ಒಂದು ಮಾತಿದೆ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿದ್ರೆ ನನ್ನನ್ನೇ ಬಂದು ಸೇರ್ತೀಯ ಅಂತ ಹೇಳಿ ಭಗವಂತ ಹೇಳಿದ್ದ. ಈಗ ನಮ್ಗನ್ನಿಸ್ತದೆ, ಓ ಈಗ ಯಾಕೆ ನಾವು ಇದನ್ನೆಲ್ಲ ಅಭ್ಯಾಸ ಮಾಡೋದು, ಈಗ ಬೇಕಾದಷ್ಟು ಕೆಲಸ ಇದೆ, ನಮ್ಗೆ ಎಂಜಾಯ್ ಮಾಡ್ಲಿಕ್ಕೆ ಲೈಫ್ ಸಿಕ್ಕಿರೋದು, ಸಾಯೋ ಹೊತ್ತಿಗೆ ಇದನ್ನ ಮಾಡಿದ್ರೆ ಆಯ್ತಲ್ಲ ಅಂತ. ಇದು ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅನ್ನೋದನ್ನ ಭಗವಂತನೇ ಸ್ಪಷ್ಟನೆ ನೀಡಿದ್ದಾನೆ. ಯಾಕೆಂದ್ರೆ ಸಾಧನೆ ಮಾಡ್ತಾ ಹೋದಾಗ ಮಾತ್ರ ಕೊನೆಯಲ್ಲಿ ನಾವು ಒಳ್ಳೆಯ ರಿಸಲ್ಟ್ ಅನ್ನ ಪಡಿಬಹುದು. ಒಂದು ಎಕ್ಸಾಮ್ ಹಾಲಿಗೆ ಹೋಗಿ ಅಲ್ಲಿಯೇ ನಾನು ಎಲ್ಲವನ್ನ ಬರೀತೇನೆ ಅಂದ್ರೆ ಅಲ್ಲಿ ನಮ್ಗೆ ಬರೀಲಿಕ್ಕೂ ಸಾಧ್ಯವಿಲ್ಲ, ಉತ್ತಮವಾದಂತ ರಿಸಲ್ಟ್ ಪಡಿಲಿಕ್ಕೂ ಸಾಧ್ಯವಿಲ್ಲ. ಪ್ರತಿದಿನ ನಾವು ಅಭ್ಯಾಸ ಮಾಡ್ತಾ ಹೋದಾಗ ಮಾತ್ರ ಕೊನೆಯಲ್ಲಿ ನಾವು ಉತ್ತಮವಾದ ಫಲಿತಾಂಶವನ್ನ ಪಡೆಯಬಹುದೇ ಹೊರತು ನಮ್ಮ ಜೀವನದಲ್ಲಿ ಒಂದು ದಿನವೂ ನಾವು ಭಗವಂತನ ಒಂದು ವಿಷಯವನ್ನ ಚರ್ಚೆ ಮಾಡಿಲ್ಲ, ಅವನ ಬಗ್ಗೆ ಚಿಂತನೆ ಮಾಡಿಲ್ಲ ಅಂತ ಆದ್ರೆ ನಾವು ಕೊನೆಯ ನಮ್ಮ ಮರಣ ಕಾಲದಲ್ಲಿ ಆ ಭಗವಂತನನ್ನ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಭಗವಂತನ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಸದಾ ಕಾಲವೂ ಇದ್ದರೆ ಮಾತ್ರ ನಾವು ನಮ್ಮ ಕೊನೆಯ ಹಂತದಲ್ಲಿಯೂ ಕೂಡ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆಯಬಹುದು. ಹೀಗೆ ಭಗವಂತ ನಮಗೆ ಅನೇಕ ಶ್ಲೋಕಗಳಲ್ಲಿ ತನ್ನ ಅಸ್ತಿತ್ವದ ಬಗ್ಗೆ ಮಾಹಿತಿಯನ್ನು ನೀಡ್ತಾನೆ. ಅನನ್ಯಾಶ್ಚಿಂತಯಂತೋ ಮಾ ಯೇ ಜನ ಪರ್ಯುಪಾಸತೆ ಅಂದ್ರೆ ಯಾರು ನನ್ನನ್ನ ಅನನ್ಯವಾದಂತಹ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನ ಮಾಡ್ತಾರೋ, ನೆನಪನ್ನ ಮಾಡ್ತಾರೋ, ಸ್ಮರಣೆ ಮಾಡ್ತಾರೋ ಅವರ ಯೋಗಕ್ಷೇಮ ನನ್ನ ಹೊಣೆ ಅನ್ನೋದಾಗಿ ಹೇಳಿದ್ದಾನೆ. ಹಾಗಾಗಿ ಪ್ರತಿ ಹಂತದಲ್ಲಿಯೂ ನಾವು ಆ ಭಗವಂತನ ಚಿಂತನೆಯನ್ನ, ಎಷ್ಟೇ ಟೆನ್ಷನ್ ಇರ್ಬಹುದು, ಎಷ್ಟೇ ನಾವು ಗಡಿಬಿಡಿಯ ಜೀವನದಲ್ಲಿರ್ಬಹುದು, ಅವನ ಚಿಂತನೆಯನ್ನ ಮರೆಯಬಾರದು ಅನ್ನೋದನ್ನು ಕೂಡ ಭಗವದ್ಗೀತೆ ನಮಗೆ ತಿಳಿಸ್ತದೆ. ಇನ್ನು ಯಾವುದೇ ಕಾರಣಕ್ಕೂ ಈ ಭಗವದ್ಗೀತೆಯಲ್ಲಿ ಬರುವ ಕೆಲವು ಪಾತ್ರಗಳನ್ನ ನಾವು ಮರೆಯುವಂತಹ ಕೆಲಸವನ್ನ ಮಾಡಬಾರದು. ಈ ಗೀತೆಯ ಮೊದಲನೇ ಅಧ್ಯಾಯ ಪ್ರಾರಂಭವಾಗುವುದು ಧೃತರಾಷ್ಟ್ರನಿಂದ. ಅವನು ಹುಟ್ಟು ಕುರುಡನಾಗಿರ್ತಾನೆ, ಆದರೂ ಕೂಡ ಅಲ್ಲಿ ಯುದ್ಧದಲ್ಲಿ ಏನು ನಡೀತದೆ ಯುದ್ಧರಂಗದಲ್ಲಿ ಅನ್ನೋದನ್ನ ಕೇಳುವಂತಹ ಆಸಕ್ತಿ ಇದೆ ಅವನಿಗೆ. ಅವನು ಸಂಜಯನ ಹತ್ರ ಕೇಳ್ತಾನೆ, ಆ ಯುದ್ಧ ರಂಗದಲ್ಲಿ ಅಂದ್ರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಅಂತ, ಇಲ್ಲಿ ನಾವೆಲ್ಲರೂ ಧೃತರಾಷ್ಟ್ರರೇ ಅನ್ನೋದನ್ನ ತಿಳಿದುಕೊಳ್ಬೇಕು. ಯಾಕೆಂದ್ರೆ ಅಲ್ಲಿ ಹುಟ್ಟು ಕುರುಡನಾಗಿ ಆ ರಾಜ್ಯದ ಅಧಿಪತಿಯಾದ್ರೂ ಕೂಡ ಅವನಲ್ಲಿ ಆ ಕುರುಡು ವ್ಯಾಮೋಹ ಎನ್ನುವುದಿದೆ. ಮಾಮಕಾ ಪಾಂಡವಾಶ್ಚೈವ ಅಂತ ಕೇಳ್ತಾನೆ, ನನ್ನವರು ಮತ್ತೆ ಪಾಂಡವರು ಏನ್ ಮಾಡ್ತಿದ್ದಾರೆ ಅಂದ್ರೆ. ಹಾಗಾಗಿ ಇಲ್ಲಿ ರಾಜನಾದವನಿಗೆ ಕೇವಲ ಪ್ರಜೆಗಳ ಒಂದು ಕ್ಷೇಮವೇ ಬೇಕು ಹೊರತು ನನ್ನದು ಎನ್ನುವುದು ಬೇಕಾಗಿರ್ಲಿಲ್ಲ. ಆದರೆ ಅಲ್ಲಿ ಧೃತರಾಷ್ಟ್ರ ಆ ವ್ಯಾಮೋಹದಿಂದಾಗಿ ತನ್ನ ಕಣ್ಮುಂದೆಯೇ ತನ್ನ ವಂಶವೆಲ್ಲ ನಾಶವಾಗುವುದನ್ನು ನೋಡ್ದ. ಇಲ್ಲಿ ನಾವು ಕೂಡ ಇವತ್ತು ನಮ್ಮ ಜೀವನದಲ್ಲಿ ಆ ಕುರುಡು ವ್ಯಾಮೋಹದಿಂದಲೇ ಎಲ್ಲವನ್ನ ಕಳೆದುಕೊಳ್ತಾ ಇದ್ದೇವೆ. ಮಕ್ಕಳು ತಪ್ಪು ಮಾಡಿದ್ರೆ ಅದನ್ನ ಸರಿಪಡಿಸದೆ, ಓ ನಮಗಂತೂ ಈ ಎಲ್ಲಾ ವ್ಯವಸ್ಥೆಗಳು ಸಿಕ್ಕಿರ್ಲಿಲ್ಲ, ಇವತ್ತು ನಮ್ಮ ಮಕ್ಕಳಿಗಾದ್ರೂ ನಾವು ಇದನ್ನ ಒದಗಿಸಿಕೊಡ್ಬೇಕು ಅನ್ನುವಂಥ ಒಂದು ಕುರುಡು ವ್ಯಾಮೋಹದಿಂದ ಎಲ್ಲಾ ಬೇಕಾದ ಬೇಡವಾದಂತಹ ವ್ಯವಸ್ಥೆಗಳನ್ನ ಒದಗಿಸಿಕೊಡ್ತೇವೆ. ಅವರಿಗೆ ಈ ರೀತಿಯಾದಂತಹ ನಮ್ಮ ಕುರುಡು ವ್ಯಾಮೋಹ ಅವರ ನಾಶಕ್ಕೆ ಕಾರಣವಾಗ್ತದೆ ಎನ್ನುವಂತ ಜ್ಞಾನವಿಲ್ಲ. ಹಾಗಾಗಿ ನಾವು ಕೂಡ ಆ ಧೃತರಾಷ್ಟ್ರನಂತೆಯೇ, ಇನ್ನು ನಮ್ಮ ಈ ಧೃತರಾಷ್ಟ್ರನ ಒಂದು ಬುದ್ಧಿ ಹೇಗೆ ಅಂದ್ರೆ, ನಮ್ಮ ಬುದ್ಧಿಯಲ್ಲಿ ಕೌರವರೇ ಜಾಸ್ತಿ ಆಗಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವಂತ ಕೌರವರ ಎಲ್ಲಾ ಗುಣಗಳು ನಮ್ಮಲ್ಲಿ ತುಂಬಿಕೊಂಡಿರುವಂಥದ್ದು. ಆ ಜಾಗದಲ್ಲಿ ಪಾಂಡವರು ಬಂದು ನೆಲೆಸಬೇಕು, ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗ್ಲಿಕ್ಕೆ ಸಾಧ್ಯ. ಇದು ಅರ್ಥವಾಗ್ಬೇಕು ಅಂತಾದ್ರೆ ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಭಗವದ್ಗೀತೆಯಲ್ಲಿ ಬರುವಂತ ಈ ರೀತಿಯಾದಂತಹ ಪಾತ್ರಗಳ ಬಗ್ಗೆ ಕೂಡ ಚಿಂತನೆಯನ್ನ ಮಾಡಬೇಕು. ಆಗ ಮಾತ್ರ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡ್ತಿರತಕ್ಕಂಥ ತಪ್ಪುಗಳು ನಮಗೆ ಗೊತ್ತಾಗಬಹುದು. ಹಾಗೆ ಈ ಆಸೆಯನ್ನ ಬಿಟ್ಟು, ಫಲಾಪೇಕ್ಷೆಯನ್ನ ಬಿಟ್ಟು, ಅಹಂಕಾರವನ್ನ ಬಿಟ್ಟು ಈ ಭಗವಂತನೇ ನನ್ನ ಸರ್ವಸ್ವ ಎನ್ನುವಂತಹ ಭಾವವನ್ನ ಹೊಂದಿ ನಾವು ಜೀವನವನ್ನ ಸಾಗಿಸಿದ್ದೆ ಆದ್ರೆ ಇವತ್ತಿನ ನಮ್ಮ ಈ ಜೀವನದಲ್ಲಿ ಈಗ ನಾವು ನೋಡ್ತಿರತಕ್ಕಂಥ ಗೊಂದಲಗಳು, ಒತ್ತಡಗಳು ಎಲ್ಲವನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಇನ್ನು ಈ ಎಲ್ಲಾ ಗೊಂದಲಗಳಿಗೆ ನಿವಾರಣೆ ಭಗವದ್ಗೀತೆ ಅಂತ ನಾವು ಒಂದು ಕೊನೆಯದಾಗಿ ಶರ ಬರಿತೇವಲ್ವ, ಆ ರೀತಿಯಲ್ಲಿ ಬರೆಯಬಹುದು. ಯಾಕೆಂದ್ರೆ ಉಳಿದೆಲ್ಲವೂ ಕೂಡ ಕ್ಷಣಿಕವಾಗಿ ಪರಿಹಾರವನ್ನು ಒದಗಿಸಿಕೊಡ್ಬಹುದು. ನಮ್ಮ ಭಗವದ್ಗೀತೆ ಹಾಗಲ್ಲ,
ನಮ್ಮ ಜೀವನದ ಪ್ರತಿ ಹಂತದಲ್ಲಿಯೂ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕಾಗಿಯೇ ಇರುವಂಥದ್ದು. ಹಾಗೆ ನಾವು ಬೇರೆಯವರ ಕಡೆಗೆ ಬೆರಳನ್ನು ತೋರಿಸಿ ನಾವೇ ಶ್ರೇಷ್ಠರು ಅನ್ನುವಂಥ ಭಾವ ನಮ್ಮಲ್ಲಿ ಇದ್ರೆ ಅದನ್ನು ಕೂಡ ಅಳಿಸಿ ಹಾಕುವಂತಹ ಪ್ರಯತ್ನವನ್ನ ಈ ಭಗವದ್ಗೀತೆ ಮಾಡ್ತದೆ. ಯಾಕೆಂದ್ರೆ ಒಂದು ಹಂತದಲ್ಲಿ ಅರ್ಜುನನಿಗೆ ಇರುವಂತಹ ಅಹಂಕಾರವನ್ನು ಕೂಡ ಭಗವಂತ ಸೂಚ್ಯವಾಗಿ ಅವನಿಗೆ ಹೇಳುವುದರ ಮೂಲಕ ಅದನ್ನು ನಿವಾರಣೆ ಮಾಡಿದ್ದಾನೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಭಗವದ್ಗೀತೆ ಎನ್ನುವುದು ನಮ್ಮನ್ನ ನಾವು ಸರಿಪಡಿಸಿಕೊಳ್ಳಿಕ್ಕೆ ಒಂದು ವಿಶೇಷವಾದಂತಹ ಸಾಧನ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ನಾವು ಈ ಭೂಮಿಯ ಮೇಲೆ ಬಂದ ನಂತರ ಏನೆಲ್ಲವನ್ನ ಬಳಸಿಕೊಳ್ತೇವೋ ಭಗವಂತನಿಂದ ಕೊಡಲ್ಪಟ್ಟದ್ದನ್ನ, ಹಾಗೆಯೇ ಈ ಭಗವದ್ಗೀತೆಯನ್ನು ಕೂಡ ನಾವು ಅರ್ಥೈಸಿಕೊಂಡು ಅಳವಡಿಸಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ಇದನ್ನ ಅಳವಡಿಸಿಕೊಂಡು ಬಂದಿದ್ದೇ ಆದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ ಅಂತ ಭಗವಂತನೇ ಹೇಳಿರುವಂಥದ್ದನ್ನ ನಾನು ನನ್ನ ಜ್ಞಾನದ ಪರಿಧಿಯಲ್ಲಿ ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಇಲ್ಲಿ ಜ್ಞಾನವೃದ್ಧರು ಹಾಗೆ ಜ್ಞಾನವೃದ್ಧರು ವಯೋವೃದ್ಧರು ಎಲ್ಲರೂ ಇರುವಂಥದ್ದು, ದಯವಿಟ್ಟು ಅದನ್ನ ಕ್ಷಮಿಸಬೇಕು. ಇನ್ನು ನಾನು ಭಗವದ್ಗೀತೆಯ ಪ್ರಾರಂಭದಲ್ಲಿಯೇ ಒಂದು ವಿಷಯವನ್ನ ಹೇಳಿಕೊಳ್ಬೇಕಿತ್ತು. ಭಗವದ್ಗೀತೆ ಎಂದಾಕ್ಷಣ ನಮ್ಮ ಈ ಭಾಗದಲ್ಲಿ ಸ್ವರ್ಣವಲ್ಲಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ನೆನಪಿಗೆ ಬರ್ತಾರೆ. ಯಾಕೆಂದ್ರೆ ಅಂದು ಅರ್ಜುನನಿಗೆ ಕೃಷ್ಣ ಸಾರಥಿಯಾಗಿ ಸಿಕ್ಕು ಜೀವನದ ಅವನ ಯುದ್ಧರಂಗದಲ್ಲಿ ಆದಂತಹ ಗೊಂದಲವನ್ನ ನಿವಾರಣೆ ಮಾಡಿದ. ಅದೇ ರೀತಿ ಇಂದು ನಮ್ಮ ಈ ಸ್ವರ್ಣವಲ್ಲಿ ಶ್ರೀಗಳು ನಮ್ಮೆಲ್ಲರ ಜೀವನದಲ್ಲಿ ಸಾರಥಿಯಾಗಿ ಈ ಭಗವದ್ಗೀತೆಯನ್ನ ಪ್ರತಿಯೊಬ್ಬರ ಮನಗಳಲ್ಲಿ ಇಟ್ಟಿದ್ದಾರೆ. ಅದನ್ನ ಅತ್ಯಂತ ಹೆಚ್ಚಿನದಾಗಿ ರಾಜ್ಯಗಳಲ್ಲದೆ ಪರ ರಾಜ್ಯಗಳಲ್ಲಿಯೂ ಕೂಡ ಅಭಿಯಾನ ನಡೆಸುವುದರ ಮೂಲಕ ಪ್ರಚಾರವನ್ನ ನೀಡಿದ್ದಾರೆ. ಹಾಗಾಗಿ ಅಂತಹ ಸಾರಥಿಯನ್ನ ಹೊಂದಿರತಕ್ಕಂತಹ ನಾವೆಲ್ಲರೂ ಧನ್ಯರು ಅಂತ ಹೇಳಿ ನಾನು ಮತ್ತೊಮ್ಮೆ ಗುರುದ್ವಯರ ಪಾದಕಮಲಗಳಿಗೆ ನಮಸ್ಕಾರವನ್ನ ಹೇಳ್ತಾ ಇದ್ದೇನೆ. ಈಗ ನಾನು ನನ್ನ ಜ್ಞಾನದ ಪರಿಧಿಯಲ್ಲಿ ಹೇಳಿದ್ದೇನೆ. ಇಲ್ಲಿಯವರೆಗೆ ಆಲಿಸಿದಂತ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ನನ್ನ ಈ ಭಗವದ್ಗೀತೆಯ ಈ ಎಲ್ಲ ಚಿಂತನೆಗಳು ಅಥವಾ ಈ ಎಲ್ಲ ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ನನ್ನ ಮೂಲ ಬೆನ್ನೆಲುಬಾಗಿರತಕ್ಕಂಥ ಸತೀಶ್ ದೇವ್ ಅವರು, ನನ್ನ ಪತಿ ಅವರು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂಥವ್ರು. ಆದರೆ ನನ್ನ ಬೆನ್ನೆಲುಬಾಗಿ ನನ್ನ ಈ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಹೆಚ್ಚಿನದಾದಂತಹ ಪ್ರೋತ್ಸಾಹವನ್ನ ನೀಡ್ತಾರೆ. ಹಾಗೆ ನನ್ನ ಮಗಳು ಮತ್ತೆ ಮಗ ಕೂಡ ಈ ವಿಷಯದಲ್ಲಿ ನನಗೆ ಪ್ರೋತ್ಸಾಹವನ್ನ ನೀಡ್ತಾರೆ. ಇದು ಎಲ್ಲದಕ್ಕೂ ಕಾರಣ ಬಹುಶಃ ಭಗವದ್ಗೀತೆಯ ಕಾರಣದಿಂದ ಇದೆಲ್ಲ ನನಗೆ ಸಿಕ್ಕಿದೆ ಅಂತ ಹೇಳ್ತಾ, ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಭಗವದ್ಗೀತೆಯನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನ ಹಾಡ್ತಾ ಇದ್ದೇನೆ. ಜೈ ಶ್ರೀರಾಮ್. ಅದ್ಭುತ. ನಿಜವಾಗ್ಲೂ ನಿಮ್ಮ ಕೆಲವೊಂದು ಹೋಲಿಕೆಗಳು, ಚುಚ್ಚುಮದ್ದು, ಗೋಡೆ ಮೇಲೆ ಬರಹ, ಇಂಥದ್ದೆಲ್ಲ ಸುಮಾರು ಆಳವಾದ ಮಾತುಗಳು ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದೀರಿ. ಆತ್ಮಾವಲೋಕನಕ್ಕೆ ಪ್ರೇರೇಪಿಸುವಂತಿತ್ತು. ಹೌದು, ಹಾಗೆ ಭಾರತೀಯರು ಮಾತ್ರವಲ್ಲ, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದರು ಉಲ್ಲೇಖಿಸಿದ್ದು ಉಂಟು. ಹಾಗೆ ಹೊರದೇಶದವರು, ನಾಸ್ತಿಕರು, ಆಲ್ಬರ್ಟ್ ಐನ್ಸ್ಟೀನ್, ಓಪನ್ಹೈಮರ್, ಹ್ಯೂಗ್ ಜಾಕ್ಮನ್ ಇವರೆಲ್ಲ ತಮ್ಮ ಜೀವನದಲ್ಲಿ ಗೀತೆಯ ಪ್ರಭಾವವನ್ನು ಹೇಗಿತ್ತು ಅಂತ ಉಲ್ಲೇಖಿಸಿದ್ದು ಉಂಟು. ಸೊ ಬಹಳಷ್ಟು ಉತ್ತಮವಾದ ವಿಚಾರಗಳನ್ನ ಇಟ್ಟಿದ್ದೀರಿ. ತುಂಬಾ ಕೃತಜ್ಞರು ನಾವು. ಈಗ ಸ್ವಲ್ಪ ಸಮಯ, 2 ನಿಮಿಷ ಉಂಟು. ಪ್ರಶ್ನೋತ್ತರಕ್ಕೆ ಅವಕಾಶ ಮಾಡಬಹುದು. 1-2 ಪ್ರಶ್ನೆ ಇದ್ದಾರೆ. ಯಾರಾದ್ರೂ? ಶ್ರೀಮತಿ ಪ್ರತಿಭಾ ಅವರೇ, ನಿಮ್ಮದು ತುಂಬಾ ಚೆನ್ನಾಗಿತ್ತು. ಭಗವದ್ಗೀತೆ ಮೇಲೆ ಮಾತಾಡಿದಂಥದ್ದು ಮತ್ತೆ ನೀವು ಅನುಭವಗಳನ್ನು ಹಂಚಿದ್ದು. ನನ್ನ ಒಂದು ಇಲ್ಲಿ ಪುಟ್ಟ ಒಂದು ಕ್ವಶನು. ಈಗ ನಮ್ಮಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಪಾಶ್ಚಿಮಾತ್ಯ ಅಂದರೆ ವೆಸ್ಟರ್ನ್ ಎಜುಕೇಶನ್, ಆವಾಗ ಸ್ಪರ್ಧಾತ್ಮಕವಾಗಿ ಅವರು ಪ್ರತಿಯೊಂದರಲ್ಲಿ ಕೂಡ 90, 95, 96 ಈ ತರದ ಮಾರ್ಕ್ಗಳು ತಗೊಳ್ಬೇಕಾಗ್ತದೆ. ಇಲ್ಲದಿದ್ರೆ ಅವರಿಗೆ ಅಲ್ಲಿ ಸೀಟು ಸಿಗುದಿಲ್ಲ, ಮೆಡಿಕಲ್, ಇಂಜಿನಿಯರಿಂಗ್ ಒಳ್ಳೆ ಕಾಲೇಜುಗಳಲ್ಲಿ. ಅದಾದ ನಂತರ ಜಾಬ್ ಸಿಗುವಾಗಲೂ ಅಷ್ಟೇ, ಸಿಕ್ಕಿದ ಮೇಲೆ ಕೂಡ ಒಂದು ಕಡೆ ಕೆಲಸ ಮಾಡುವಾಗ ಅಂಥ ಒಂದು ಸ್ಟ್ರೆಸ್ಫುಲ್ ಲೈಫ್ ಇರ್ತದೆ. ಮತ್ತೆ ಊರಿನಲ್ಲಿ ಕೃಷಿ ಮಾಡುವಂಥವರಿಗೂ ಕೂಡ ಇನ್ನೊಂದು ರೀತಿಯ ಸ್ಟ್ರೆಸ್ ಇರ್ತದೆ. ಮೊದಲಿನ ಹಾಗೆಲ್ಲ ಕಾಲ ಬದಲಾಗಿದೆ. ಈ ಭಗವದ್ಗೀತೆ ಎಲ್ಲ ಕಾಲಗಳಿಗೂ ಅನ್ವಯ ಅಂತ ನಾನು ಕೇಳಿದ್ದೇನೆ. ಆದರೆ ಇಂಥ ಸ್ಟ್ರೆಸ್ ಬರುವಾಗ ಭಗವದ್ಗೀತೆ ಓದಿರುವುದಿಲ್ಲ ಇವರು. ಈಗ ನಾವು ಭಗವದ್ಗೀತೆಯನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕು ಅವರಿಗೆ.
ಇದು ಹೇಗೆ ಮಾಡಬಹುದು ಪರಿಣಾಮಕಾರಿಯಾಗಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸ್ವಲ್ಪ ತಿಳಿಸ್ಬೋದಾ? ಇಲ್ಲಿ ಸಮಸ್ಯೆಯ ಮೂಲವನ್ನ ತಿಳಿದುಕೊಳ್ಬೇಕು ಅನ್ನುವುದೇ ಭಗವದ್ಗೀತೆಯ ಒಂದು ತತ್ವ. ಯಾಕೆಂದ್ರೆ ಅರ್ಜುನನಿಗೆ ಅಲ್ಲಿ ಗೊಂದಲವಾಗಿದ್ದನ್ನ ಸಾಮಾನ್ಯ ಮನುಷ್ಯರಾಗಿ ಅವನು ಅದನ್ನ ಸವಾಲಾಗಿ ಸ್ವೀಕಾರ ಮಾಡ್ಲಿಲ್ಲ. ಈಗ ನಾವೇನ್ ಮಾಡ್ತೇವೆ, ಯಾರೋ ಒಂದು ಕೆಲಸವನ್ನ ಮಾಡೋದಿಲ್ಲ, ನಮ್ಮನೇಲೆ ಮಕ್ಕಳು ಇಂಥದ್ದೊಂದು ನಾನು ಹೇಳಿದ ಕೆಲಸವನ್ನ ಮಾಡೋದಿಲ್ಲ ಅಂದ ತಕ್ಷಣ ಹೆದರಿಸ್ತೇವೆ. ಯಾಕೆ ಮಾಡೋದಿಲ್ಲ, ನಾನು ಹೇಳಿದ್ದನ್ನ ನೀನು ಕೇಳ್ಬೇಕು, ಈ ರೀತಿಯಾಗಿ ಹೆದರಿಸಿ ಬಿಡ್ತೇವೆ. ಆಗ ಆ ಮಗುವಿಗೆ ನನ್ನ ಮೇಲೆ ಇರುವಂತಹ ಗೌರವ ಸಹಜವಾಗಿಯೇ ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು ಬಿಟ್ಟು ಅದಕ್ಕೆ ಯಾಕೆ ಅದನ್ನ ವಿರೋಧಿಸ್ತಾ ಇದೆ, ಆ ಸಮಸ್ಯೆಯ ಮೂಲ ಎಲ್ಲಿದೆ ಅನ್ನೋದನ್ನ ತಿಳಿದುಕೊಂಡು ಬಿಟ್ರೆ ಅದನ್ನ ಪರಿಹರಿಸ್ಲಿಕ್ಕೆ ಸಹಾಯವಾಗ್ತದೆ. ಅಥವಾ ಇನ್ನು ಯಾವ್ದೊಂದು ಮಗು ಈ ಭಗವದ್ಗೀತೆಯ ಬಗ್ಗೆ ಏನೋ ಒಂದು ಹೇಳಿದೆ ಅಂದ್ರೆ ಅಲ್ಲಿ ನೀವು ದೇವರು ಅನ್ನುವ ಭಾವದಲ್ಲಿ ಹೇಳುವುದನ್ನು ಬಿಟ್ಟು ಬಿಡ್ಬೇಕು. ನನ್ನ ಒಂದು ಅನಿಸಿಕೆ, ನಾನೀಗ ಮಕ್ಕಳಿಗೆ ಪಾಠ ಮಾಡುವಾಗ್ಲೂ ಮೊಟ್ಟ ಮೊದಲಿಂದ ಹೇಳೋದಿಲ್ಲ ಇದು ದೇವ್ರು ಪೂಜೆ ಮಾಡು ಈ ರೀತಿಯಾಗಿ ಹೇಳಿದ್ರೆ ಯಾವ ಮಕ್ಕಳು ಇವತ್ತು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಪ್ರಶ್ನೆಗಳ ಒಂದು ಸುರಿಮಳೆ ಬರ್ತಾ ಹೋಗ್ತದೆ, ನಿಮಗೆ ದೇವ್ರು ಕಂಡಿದ್ದಾನಂತ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಏನ್ ಹೇಳ್ತೇನೆ ಅಂದ್ರೆ, ನಿಮ್ಗೆ ಸ್ಕೂಲಲ್ಲಿ ಹೇಗೆ ತುಂಬಾ ಫ್ರೆಂಡ್ಸ್ ಇರ್ತಾರೆ, ಅದರಲ್ಲಿ ಕೆಲವರು ಮಾತ್ರ ಕ್ಲೋಸು, ಅಷ್ಟಾಗಿಯೂ ಕ್ಲೋಸ್ ಫ್ರೆಂಡ್ ಅಂತ ಒಬ್ಬನೇ ಇರ್ತಾನೆ. ಹಾಗೆ ಭಗವಂತನಿಗೂ ಕೂಡ ತುಂಬಾ ಜನರು ಪೂಜೆ ಮಾಡ್ತಾರೆ, ಫ್ರೆಂಡ್ಸ್ ಇರ್ತಾರೆ. ಅವರಲ್ಲಿ ಕ್ಲೋಸ್ ಫ್ರೆಂಡ್ ಆಗ್ಬೇಕು ನಾನು ಅಂತಾದ್ರೆ ಏನ್ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಿದ್ದಾನೆ, ಅದನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಅವರನ್ನ ಈ ಕಡೆ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಮಾತ್ರ ಈ ಭಗವದ್ಗೀತೆಯನ್ನ ಅವರಲ್ಲಿ ಅಪ್ಲೈ ಮಾಡಬಹುದು. ಈಗ ಸ್ಟ್ರೆಸ್ ಇರ್ಬೋದು, ಏನು ಇರ್ಬೋದು, ಆ ಸ್ಟ್ರೆಸ್ಸಿಗೆ ಕಾರಣ ಏನು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಾವು ಸಮಸ್ಯೆಯ ಮೂಲವನ್ನ ಹುಡುಕಿದ್ರೆ ಅದಕ್ಕೆ ಪರಿಹಾರ ಈ ಭಗವದ್ಗೀತೆಯಲ್ಲಿ ಇದ್ದೇ ಇದೆ. ಯಾಕೆಂದ್ರೆ ಇಲ್ಲಿ ಇಲ್ಲದ್ದು ಏನೂ ಇಲ್ಲ. ಈಗ ನಮ್ಮ ಹತ್ರ ಅದೇ ಹೇಳಿದ್ವಲ್ಲ, ನಾವು ಪ್ರತಿಯೊಂದು ಇದೆ, ನಮ್ಮ ಹತ್ರ ನೆಮ್ಮದಿ ಇಲ್ಲ. ಆ ನೆಮ್ಮದಿ ಇಲ್ಲ ಅಂತ ಆಗ್ಲಿಕ್ಕೆ, ಅಥವಾ ಇಲ್ಲಿ ಭಗವಂತ ಹೇಳಿದ್ದನ್ನು ಅವರಿಗೆ ತಿಳಿಸಿ ಹೇಳ್ಬೇಕು. ಈಗ ನಮ್ಗೆ ದಾರಿ ತಪ್ಪಿಸೋರು ಹೇಗೆ ಅಂದ್ರೆ, ನೀನು ಭಗವಂತನಿಗೆ ಪ್ರೀತಿ ಆಗ್ಬೇಕು, ಭಕ್ತನಾಗ್ಬೇಕು ಅಂದ್ರೆ ಒಂದು ಮಹತ್ತರವಾದಂತಹ ಯಜ್ಞವನ್ನ ಮಾಡು, ಇಷ್ಟು ದುಡ್ಡು ಖರ್ಚು ಮಾಡು, ಈ ರೀತಿಯಾಗಿ ದಾರಿ ತಪ್ಪಿಸ್ತಾರೆ. ಆದ್ರೆ ಭಗವಂತ ಗೀತೆಯಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಹೇಳಿದೆ. ಇದನ್ನೇ ನಾವು ಅವರಿಗೆ ಹೇಳ್ಬೇಕು. ನೀನು ದೇವರನ್ನ ಪೂಜೆ ಮಾಡ್ಬೇಕು ಅಂದ್ರೆ ಕಷ್ಟ ಪಡ್ಬೇಕಾದ್ದಿಲ್ಲ, ಅಥವಾ ಕೃಷ್ಣನಿಗೆ ಪ್ರೀತಿ ಆಗ್ಬೇಕು, ನಿನ್ನ ಮಾನಸಿಕತೆ ಗೊಂದಲ ಕಡಿಮೆ ಆಗ್ಬೇಕು ಅಂದ್ರೆ ಕಷ್ಟ ಪಡ್ಬೇಕಾದ್ದಿಲ್ಲ. ಈ ರೀತಿಯಾಗಿ ಮಾಡು, ನಿನ್ನ ಮನಸ್ಸು ದೇವರಲ್ಲಿ ನೆಲೆಗೊಳ್ಳಬೇಕು. ಇಷ್ಟೇ ಹೇಳಿದ್ರೆ ಸಾಕಾಗ್ಬೋದು. ಇದರಿಂದ ನಾವು ಭಗವದ್ಗೀತೆಯನ್ನ ಅವ್ರ ಜೀವನದಲ್ಲಿ ಅಪ್ಲೈ ಮಾಡಿದಾಗೂ ಆಗತ್ತೆ, ಮತ್ತೆ ಸುಲಭವಾಗಿ ಭಗವದ್ಗೀತೆ ಅವರಿಗೆ ತಲುಪಲಿಕ್ಕೆ ಸಾಧ್ಯವಾಗಬಹುದು. ಧನ್ಯವಾದಗಳು. ಧನ್ಯವಾದಗಳು. ಹಾಗಾದ್ರೆ ಇನ್ನು ಕೊನೆಯ ಹಂತ ಧನ್ಯವಾದ ಸಮರ್ಪಣೆಗೆ ಮುಂದುವರಿಯುವುದಂತ ಕಾಣ್ತದೆ. ಡಾಕ್ಟರ್ ಚೈತ್ರ ಅವರಲ್ಲಿ ವಿನಂತಿ. ಧನ್ಯವಾದ ಸಮರ್ಪಣೆ. ಇಂದಿನ ವೆಬಿನಾರ್ ಯಶಸ್ವಿಯಾಗಲು ತಮ್ಮ ಅಮೂಲ್ಯ ಸಮಯ ನೀಡಿದ ಹಾಗೆ ಭಗವದ್ಗೀತೆಯ ಮಹತ್ವವನ್ನು ತಿಳಿಸಿಕೊಟ್ಟ ಶ್ರೀಮತಿ ಪ್ರತಿಭಾ ಸತೀಶ್ ದೇವ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಿರ್ವಹಿಸಿದ ಶ್ರೀ ಚೇತನ್ ಕನ್ನಡ್ಕ, ಪ್ರಾರ್ಥನೆ ಹಾಗೂ ವ್ಯಕ್ತಿ ಪರಿಚಯ ಸಲ್ಲಿಸಿದ ಶ್ರೀಮತಿ ಶ್ರದ್ಧಾ ಚೇತನ್ ಕನ್ನಡ್ಕ, ಹಾಗೂ ಆಯೋಜನೆಗೆ ಶ್ರಮಿಸಿ ನಮ್ಮೆಲ್ಲರಿಗೂ ತಲುಪುವಂತೆ ವ್ಯವಸ್ಥೆ ಮಾಡಿಕೊಟ್ಟಿರುವ ಕರಾಡ ವಿಶ್ವ ತಂಡ ಮತ್ತು ಶ್ರೀ ನಾಗರಾಜ್ ಉಪ್ಪಂಗಳ ಅವರಿಗೆ ಕೃತಜ್ಞತೆಗಳು. ಧ್ವನಿ ಮುದ್ರಣ ಮತ್ತು ಪ್ರಸಾರ ಸಹಕಾರ ನೀಡಿದ ಶ್ರೀವತ್ಸ ದಂಡಪಾಡಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಧನ್ಯವಾದ, ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಭಗವದ್ಗೀತೆಯನ್ನ ಓದುವುದು ಹಾಗೆ ಅರ್ಥೈಸಿಕೊಂಡು ಅಳವಡಿಸಿಕೊಳ್ಳಬೇಕಾಗಿ ಎಲ್ಲರಲ್ಲಿಯೂ ನಾನು ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ. ಈ ಸರಣಿಯ ಮುಂದಿನ ಧನ್ಯವಾದಗಳು. ವೆಬಿನಾರ್ ದಿನಾಂಕ 8/8/2026 ಶನಿವಾರ ವಿದ್ವಾನ್ ಶ್ರೀ ಕೃಷ್ಣರಾಜ ಬೆಂಗ್ರೋಡಿ, ಆಸ್ಥಾನ ವಿದ್ವಾಂಸರು, ಶ್ರೀಮಠ ಶೃಂಗೇರಿ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮನ್ನೆಲ್ಲರನ್ನ ಆಹ್ವಾನಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮಂಗಳಾಡ್ತಾ ಇದ್ದೇನೆ. ಶುಭರಾತ್ರಿ. ಧನ್ಯವಾದಗಳು.